Hello aspirants, welcome to Spardha Arivu Academy. Friends, ಸ್ಪರ್ಧಾ ಅರಿವು ಅಕಾಡೆಮಿ ಮತ್ತು ಆಜಾದ್ ICS ಅಕಾಡೆಮಿ ಸಹಭಾಗಿತ್ವದಲ್ಲಿ ಸದ್ಯದಲ್ಲೇ ಅಕ್ಟೋಬರ್ ತಿಂಗಳ 15ನೇ ತಾರೀಕು ಚಂದ್ರಲೇಔಟಲ್ಲಿ KAS, ಗ್ರೂಪ್ ಸಿ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳಿಗೆ ತರಗತಿಗಳು ಬೋತ್ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಪ್ರಾರಂಭ ಆಗಲಿದ್ದು ಆಸಕ್ತರು ಈ ಕೆಳಕಂಡ ವಿಳಾಸಕ್ಕೆ ಸಂಪರ್ಕಿಸಿ. ಓಕೆ ಫ್ರೆಂಡ್ಸ್, ನಾನು ಈ ದಿನ ತರಗತಿನಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇಂಡಿಯನ್ ಹಿಸ್ಟ್ರಿ. ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಅಂದರೆ ಏನು? ಕ್ಲಾಸಿಫಿಕೇಶನ್ ಆಫ್ ಹಿಸ್ಟರಿ, ಇತಿಹಾಸದ ವರ್ಗೀಕರಣ, ಅದರಲ್ಲೂ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಆಫ್ ಹಿಸ್ಟರಿ. ಇದ್ರ ಬಗ್ಗೆ ನಾನು ಇವತ್ತಿನ ತರಗತಿನಲ್ಲಿ ಡಿಸ್ಕಷನ್ ಮಾಡ್ತೀನಿ. ದೆನ್ ಫಸ್ಟ್ ವಿ ಡಿಸ್ಕಸ್ ವಾಟ್ ಈಸ್ ಹಿಸ್ಟರಿ. ಇತಿಹಾಸ ಅಂದರೆ ಏನು? ಇತಿಹಾಸ ಅಂತಂದರೆ ಹಿಸ್ಟ್ರಿ ಮೀನ್ಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್. ಓಕೆ, ಆರ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್ಸ್ ಆಫ್ ಪಾಸ್ಟ್ ಇವೆಂಟ್ಸ್. ಗತಿಸಿ ಹೋದ ವಿಷಯಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದನ್ನು ಇತಿಹಾಸ ಅಂತ ಕರೀತಾರೆ. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಕಂಟಿನ್ಯೂಯಸ್ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್. ಓಕೆ, ನಾರ್ಮಲಿ ಹಿಸ್ಟ್ರಿ ಇಟ್ ಸ್ಟಡೀಸ್ ಹ್ಯೂಮನ್ ಅಫೇರ್ಸ್. ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಅಂದರೆ ಗತಿಸಿ ಹೋದ ವಿಷಯಗಳನ್ನು ಅದು ಅಧ್ಯಯನ ಮಾಡುತ್ತೆ. ಗತಿಸಿ ಹೋದ ವಿಷಯಗಳನ್ನು ಅಧ್ಯಯನ ಮಾಡುವುದನ್ನು ಇತಿಹಾಸ ಅಂತ ಹೇಳಿ ಕರೀತಾರೆ. ಓಕೆ, ಸೊ ದೆನ್ ವಾಟ್ ಆರ್ ದ ಸೋರ್ಸಸ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ಟರಿ? ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇರೋ ಆಧಾರಗಳು ಏನು? ಓಕೆ, ಸಿ ವಿ ಹ್ಯಾವ್ ಟೂ ಸೋರ್ಸಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಸೋರ್ಸಸ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಆರ್ ಟು ಕನ್ಸ್ಟ್ರಕ್ಟ್ ಹಿಸ್ಟರಿ. ಇತಿಹಾಸವನ್ನು ರಚನೆಗೆ ಅಥವಾ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಎರಡು ಆಧಾರಗಳು ನಮಗೆ ಸಿಗ್ತವೆ. ಒಂದು ಲಿಟ್ರರಿ ಸೋರ್ಸಸ್, ಸಾಹಿತ್ಯಿಕ ಆಧಾರಗಳು. ಓಕೆ, ಸಾಹಿತ್ಯಿಕ ಆಧಾರಗಳು ಸಿಗ್ತವೆ. ಸೊ ಕೃತಿಗಳು ಸಿಗ್ತವೆ, ಆ ಕೃತಿಗಳು ನಮಗೆ ಮಾಹಿತಿಯನ್ನು ಕೊಡ್ತವೆ. ಈ ಸಾಹಿತ್ಯಿಕ ಆಧಾರ ಆ್ಯಂಡ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಕರೀತಾರೆ. ಈ ಎರಡು ಆಧಾರಗಳು, ದೀಸ್ ಆರ್ ದ ಟೂ ಸೋರ್ಸಸ್ ಯೂಸ್ಫುಲ್ ಟು ಕನ್ಸ್ಟ್ರಕ್ಟ್ ಹಿಸ್ಟ್ರಿ. ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಈ ಎರಡು ಆಧಾರಗಳು ಪ್ರಮುಖವಾಗಿ ನಮಗೆ ಬೇಕಾಗ್ತವೆ. ಇನ್ನು ಲಿಟರರಿ ಸೋರ್ಸಸ್ಸಲ್ಲಿ ಫಾರಿನ್ ಲಿಟರರಿ ಸೋರ್ಸಸ್, ಇಂಡಿಯನ್ ಲಿಟರರಿ ಸೋರ್ಸಸ್. ವಿದೇಶಿ ಆಧಾರಗಳು, ಸಾಹಿತ್ಯಿಕ ಆಧಾರಗಳು, ದೇಶೀಯ ಸಾಹಿತ್ಯಿಕ ಆಧಾರಗಳು ನಮಗೆ ಸಿಗ್ತವೆ. ಅದೇ ಥರ ಆರ್ಕಿಯಾಲಜಿಕಲ್ ಸೋರ್ಸಸ್ಸಲ್ಲಿ ಮಾನ್ಯುಮೆಂಟ್ಸ್, ಸ್ಮಾರಕಗಳು ನಮಗೆ ಸಿಗ್ತವೆ. ಓಕೆ, ಸ್ಮಾರಕಗಳು. ಓಕೆ, ಸ್ಟಡಿ ಆಫ್ ಮಾನ್ಯುಮೆಂಟ್ಸ್ ಕಾಲ್ಡ್ ಆರ್ಕಿಯಾಲಜಿ. ಸೊ ಸ್ಮಾರಕಗಳ ಅಧ್ಯಯನ ಶಾಸ್ತ್ರವನ್ನು ಪುರಾತತ್ವ ಶಾಸ್ತ್ರ ಅಂತ ಹೇಳಿ ಕರೀತಾರೆ, ಆರ್ಕಿಯಾಲಜಿ ಅಂತ ಕರೀತಾರೆ. ಅದೇ ಥರ ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು ನಮಗೆ ಮಾಹಿತಿ ಕೊಡ್ತವೆ. ಸೊ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಕಾಲ್ಡ್ ಎಪಿಗ್ರಫಿ. ಓಕೆ, ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಅಂತ ಕರೀತಾರೆ. ಅಂಡ್ ಆಲ್ಸೋ ಕಾಯಿನ್ಸ್, ನಾಣ್ಯಗಳು. ಬಿಕಾಸ್ ಇಂಡಿಯನ್ ಕಿಂಗ್ಸ್ ಇಶ್ಯೂಡ್ ಕಾಯಿನ್ಸ್, ನಾಣ್ಯಗಳನ್ನು ಹೊರಡಿಸಿದರೆ ಆ ನಾಣ್ಯಗಳು ಕೂಡ ಮಾಹಿತಿ ಕೊಡ್ತವೆ. ಸ್ಟಡಿ ಆಫ್ ಕಾಯಿನ್ಸ್ ಕಾಲ್ಡ್ ನ್ಯೂಮಿಸ್ಮ್ಯಾಟಿಕ್ಸ್. ಓಕೆ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿ ಅದನ್ನು ಕರೀತಾರೆ. ಅದೇ ಥರ ಪೇಂಟಿಂಗ್ಸ್, ಸೊ ಚಿತ್ರಗಳು. ಸೊ ಚಿತ್ರಕಲೆ ಅಥವಾ ಚಿತ್ರಗಳು ನಮಗೆ ಸಿಗ್ತವೆ. ಸ್ಟಡಿ ಆಫ್ ಪೇಂಟಿಂಗ್ ಕಾಲ್ಡ್ ಆರ್ಟ್ ಹಿಸ್ಟರಿ. ಸೊ ಚಿತ್ರಕಲೆ ಕೂಡ ನಮಗೆ ಮಾಹಿತಿ ಕೊಡ್ತವೆ, ಅದರ ಅಧ್ಯಯನವನ್ನು ಆರ್ಟ್ ಹಿಸ್ಟರಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಸೋರ್ಸಸ್ ಓಕೆ ಯೂಸ್ಫುಲ್ ಟು ಕನ್ಸ್ಟ್ರಕ್ಟ್ ಹಿಸ್ಟರಿ. ಇತಿಹಾಸನ ಅಧ್ಯಯನ ಮಾಡಲಿಕ್ಕೆ ಅಥವಾ ಇತಿಹಾಸನ ನಿರ್ಮಾಣ ಮಾಡಲಿಕ್ಕೆ ಅಥವಾ ಇತಿಹಾಸನ ರಚನೆ ಮಾಡಲಿಕ್ಕೆ ಎರಡು ಆಧಾರಗಳು ನಮಗೆ ಪ್ರಮುಖವಾಗಿ ಬೇಕಾಗ್ತವೆ. ಇನ್ ಜನರಲಿ ಹಿಸ್ಟರಿ ಡಿವೈಡೆಡ್ ಇಂಟು 3 ಟೈಪ್ಸ್. ಇತಿಹಾಸವನ್ನು ಸಾಮಾನ್ಯವಾಗಿ 3 ವಿಭಾಗ ಮಾಡ್ತಾರೆ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ, ಓಕೆ, ಮಿಡಿವಲ್ ಇಂಡಿಯನ್ ಹಿಸ್ಟರಿ, ಮಧ್ಯಯುಗೀನ ಭಾರತ ಇತಿಹಾಸ, ಓಕೆ, ಆ್ಯಂಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ. ನೀವು ಯಾವುದೇ ಎಕ್ಸಾಮನ್ನು ತೆಗೆದುಕೊಂಡ್ರೆ ನಾರ್ಮಲಿ 15 to 20 ಕ್ವಶನ್ಸು ನಿಮಗೆ ಇಂಡಿಯನ್ ಹಿಸ್ಟ್ರಿನಲ್ಲಿ ಕೇಳ್ತಾರೆ. 15 to 20 ಕ್ವಶನ್ಸು ಭಾರತೀಯ ಇತಿಹಾಸದಲ್ಲಿ ನಿಮಗೆ ಬರ್ತವೆ. ಅದರಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 to 6 ಕ್ವಶನ್ಸ್, 5 to 6 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮಿಡಿವಲಲ್ಲೂ ಕೂಡ ಅರೌಂಡ್ 5 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ 8 to 10 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು.
ಇನ್ನು ಕರ್ನಾಟಕದವರಾದ್ರಿಂದ ಕರ್ನಾಟಕ ಹಿಸ್ಟ್ರಿಯನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಇತಿಹಾಸದಿಂದ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 to 6 ಕ್ವಶನ್ಸ್. ಟೋಟಲಿ 15 to 20 ಕ್ವಶನ್ಸು ನಿಮಗೆ ಇತಿಹಾಸದಿಂದ ಬರುತ್ತೆ. ನೋಡೋಣ. ಇನ್ ಜನರಲಿ ಹಿಸ್ಟ್ರಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಏನ್ಷಿಯಂಟ್, ಮೆಡಿವಲ್ ಆ್ಯಂಡ್ ಮಾಡರ್ನ್. ಓಕೆ, ಪ್ರಾಚೀನ ಭಾರತೀಯ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಅಂತ ಹೇಳಿ ವರ್ಗೀಕರಣವನ್ನು ಮಾಡ್ತಾರೆ. Actually, this is not correct classification. So this is actually wrong classification. ಇದು ಸರಿಯಾದ ವರ್ಗೀಕರಣ ಅಲ್ಲ, ಓಕೆ ಅಂತ ಹೇಳಿ ಬಹುತೇಕ ಇತಿಹಾಸಕಾರರು ಹೇಳ್ತಾರೆ. ದೆನ್ ವಾಟ್ ಈಸ್ ಕರೆಕ್ಟ್ ಕ್ಲಾಸಿಫಿಕೇಶನ್? ಸೊ ನಿಖರವಾದ ವರ್ಗೀಕರಣ ಏನು? ಓಕೆ, ಒನ್ ಹಿಸ್ಟೋರಿಯನ್, ಒಬ್ಬ ಇತಿಹಾಸಕಾರ ಬರ್ತಾನೆ. ಒನ್ ಹಿಸ್ಟೋರಿಯನ್ ಕಾಲ್ಡ್ ಸಂಕಾಲಿಯ, ಇತಿಹಾಸಕಾರ ಸಂಕಾಲಿಯ ಅಂತ ಬರ್ತಾನೆ. ಈ ಕ್ಲಾಸಿಫೈಡ್ ಹಿಸ್ಟ್ರಿ ಸೈಂಟಿಫಿಕಲಿ ಇಂಟು 3 ಟೈಪ್ಸ್. ಇತಿಹಾಸವನ್ನು ವೈಜ್ಞಾನಿಕವಾಗಿ 3 ಭಾಗ ಆಗಿ ವಿಭಾಗ ಮಾಡಿದ್ದಾನೆ ಇತಿಹಾಸಕಾರ ಸಂಕಾಲಿಯ. ಈ ಕ್ಲಾಸಿಫೈಡ್ ಹಿಸ್ಟ್ರಿ ಇಂಟು 3 ಟೈಪ್ಸ್ ಆರ್ 3 ಪಾರ್ಟ್ಸ್, 3 ಭಾಗ ಆಗಿ ವಿಭಾಗ ಮಾಡ್ತಾನೆ. ಒಂದು ಪ್ರೀ ಹಿಸ್ಟರಿ. ಪ್ರೀ ಹಿಸ್ಟರಿ ಅಂದರೆ ಪ್ರಾಗೈತಿಹಾಸ, ಕನ್ನಡದಲ್ಲಿ ಪ್ರಾಗೈತಿಹಾಸ ಅಂತ ಹೇಳಿ ಕರೀತಾರೆ, ಪ್ರೀ ಹಿಸ್ಟರಿ. ನೆಕ್ಸ್ಟ್ ಪ್ರೋಟೋ ಹಿಸ್ಟರಿ, ಪ್ರೋಟೋ ಇತಿಹಾಸ. ಓಕೆ, ಪ್ರೀ ಹಿಸ್ಟರಿ, ಪ್ರೋಟೋ ಹಿಸ್ಟರಿ ಅಂಡ್ ಹಿಸ್ಟರಿ, ಇತಿಹಾಸ ಅಂತ ಹೇಳಿ ಅವನು ವರ್ಗೀಕರಣವನ್ನು ಮಾಡ್ತಾನೆ. ಓಕೆ, ಪ್ರಾಗೈತಿಹಾಸ, ಪ್ರೋಟೋ ಇತಿಹಾಸ ಮತ್ತು ಇತಿಹಾಸ ಅಂತ ಹೇಳಿ. ಪ್ರೀ ಹಿಸ್ಟರಿ ಅಂತಂದರೆ ಪ್ರಾಗೈತಿಹಾಸ ಸ್ಟಾರ್ಟ್ಸ್ ಫ್ರಮ್ 3,40,000 BC, ಕ್ರಿಸ್ತಪೂರ್ವ 3,40,000ದಿಂದ. ಇದು ಇಂಡಿಯಾದಲ್ಲಿ, ಭಾರತದಲ್ಲಿ ಪ್ರೀ ಹಿಸ್ಟ್ರಿ ಶುರುವಾಗೋದು 3,40,000ದಿಂದ. ಬಟ್ ವಿಶ್ವ ಇತಿಹಾಸದಲ್ಲಿ ಅದು ಅರೌಂಡ್ 5 lakhದಿಂದ ಶುರುವಾಗುತ್ತೆ. 3,40,000 BC ಟು 4,000 BC, 4,000 BCವರೆಗೂ ನಮಗೆ ಪ್ರೀ ಹಿಸ್ಟರಿ, ಪ್ರಾಗೈತಿಹಾಸ ಬರುತ್ತೆ. ನೆಕ್ಸ್ಟ್, ಪ್ರೋಟೋ ಹಿಸ್ಟರಿ ಸ್ಟಾರ್ಟ್ಸ್ ಫ್ರಮ್ 4,000 BC ಟು 1,500 BC, 1,500 BCವರೆಗೂ ಬರುತ್ತೆ. ಹಿಸ್ಟರಿ ಸ್ಟಾರ್ಟ್ಸ್ ಆಫ್ಟರ್ 1,500 BC ಆನ್ವರ್ಡ್ಸ್. 1500 ಕ್ರಿಸ್ತಪೂರ್ವ 1500ರ ನಂತರ ಶುರುವಾಗೋದು ಇತಿಹಾಸ ಅಂತ ಹೇಳಿ ಸಂಕಾಲಿಯವರು ಕ್ಲಾಸಿಫೈ ಮಾಡಿದ್ದಾರೆ. ಓಕೆ, ಅಗೇನ್ ಈ ಇತಿಹಾಸವನ್ನು ಏನ್ಷಿಯಂಟ್, ಪ್ರಾಚೀನ ಇತಿಹಾಸ ಅಂತ ಹೇಳಿ, ಏನ್ಷಿಯಂಟ್, ಮಿಡಿವಲ್, ಮಧ್ಯಯುಗೀನ ಭಾರತ ಇತಿಹಾಸ ಆ್ಯಂಡ್ ಮಾಡರ್ನ್, ಆಧುನಿಕ ಭಾರತ ಇತಿಹಾಸ ಅಂತ ಹೇಳಿ ವರ್ಗೀಕರಣ ಮಾಡ್ತಾರೆ ಅಂತ ಸಂಕಾಲಿಯ ಹೇಳ್ತಾರೆ. ಬಹುತೇಕ ಇತಿಹಾಸಕಾರರು ಇದನ್ನು ಒಪ್ಕೊಂಡಿದ್ದಾರೆ. ಓಕೆ, ದೆನ್ ವಾಟ್ ಈಸ್ ಪ್ರೀ ಹಿಸ್ಟರಿ? ಪ್ರಾಗೈತಿಹಾಸ ಅಂದರೆ ಏನು? ವಿ ಸ್ಟಡಿ ಪ್ರೀ ಹಿಸ್ಟರಿ. ದ ಸ್ಪ್ಯಾನ್ ಆಫ್ ಪ್ರೀ ಹಿಸ್ಟರಿ 3,40,000 to 4,000 BC. ವಿ ಸ್ಟಡಿ ಪ್ರೀ ಹಿಸ್ಟರಿ ಬೇಸ್ಡ್ ಆನ್ ಮೆಟೀರಿಯಲ್ ರಿಮೈನ್ಸ್. ಅಲ್ಲಿ ಸಿಕ್ಕ ವಸ್ತುಗಳ ಅವಶೇಷಗಳ ಆಧಾರದ ಮೇಲೆ ಇದನ್ನು ಅಧ್ಯಯನ ಮಾಡ್ತೀವಿ. ಓಕೆ, ಬಿಕಾಸ್ ದಿಸ್ ಹಿಸ್ಟ್ರಿ ಡಸ್ ನಾಟ್ ಹ್ಯಾವ್ ಎನಿ ಲ್ಯಾಂಗ್ವೇಜ್ ಅಂಡ್ ಸ್ಕ್ರಿಪ್ಟ್ ಎವಿಡೆನ್ಸ್. ಈ ಇತಿಹಾಸಕ್ಕೆ ಯಾವುದೇ ಭಾಷೆ ನಮಗೆ ಸಿಕ್ಕಿಲ್ಲ. ನೋ ಲ್ಯಾಂಗ್ವೇಜ್ ಅಂಡ್ ನೋ ಸ್ಕ್ರಿಪ್ಟ್ ಎವಿಡೆನ್ಸ್. ಭಾಷೆ, ಲಿಪಿ ನಮಗೆ ಸಿಕ್ಕಿಲ್ಲ. ಅಂದರೆ ಮಾತಾಡ್ತಿದ್ದಿರ್ಬೋದು, ಭಾಷೆ ಇದ್ದಿರ್ಬೋದು, ಬಟ್ ನಮಗೆ ಲಭ್ಯ ಇಲ್ಲ. This history does not have any evidence of language and script. Okay, no evidence of language and script. Hence, we study prehistory based on material remains. ಹಾಗಾಗಿ ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ. ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳು ಯಾವ್ಯಾವುದು ಅಂತಂದರೆ ಸ್ಕಲ್ಸ್, ತಲೆಬುರುಡೆಗಳಿರ್ಬೋದು, ಬೋನ್ಸ್, ಮೂಳೆಗಳಿರ್ಬೋದು, ಟೂಲ್ಸ್, ಅವರು ಬಳಸ್ತಿದ್ದಂಥ ಆಯುಧಗಳಿರ್ಬೋದು, ಓಕೆ, ಪಾಟರಿ, ಮಡಿಕೆ ಚೂರುಗಳಿರ್ಬೋದು ಇತ್ಯಾದಿಗಳು. ಓಕೆ, ಆ್ಯಂಡ್ ಕೇವ್ ಪೇಂಟಿಂಗ್ಸ್, ಗುಹಾ ಚಿತ್ರಗಳಿರ್ಬೋದು. ಬಿಂಬೇಟ್ಕ, ಅದಂಗರ್, ಜೋಗಿಮಾರ, ಅಲ್ಲೆಲ್ಲ ನಮಗೆ ಗುಹಾ ಚಿತ್ರಗಳು ಸಿಗ್ತವೆ. ಬೇಸ್ಡ್ ಆನ್ ಮೆಟೀರಿಯಲ್ ರಿಮೈನ್ಸ್, ವಸ್ತು ಅವಶೇಷಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ ಪ್ರೀ ಹಿಸ್ಟ್ರಿ, ಪ್ರಾಗೈತಿಹಾಸವನ್ನು. ದಿಸ್ ಪ್ರೀ ಹಿಸ್ಟ್ರಿ ಆಲ್ಸೋ ಕಾಲ್ಡ್ ಸ್ಟೋನ್ ಏಜ್, ಶಿಲಾಯುಗ ಅಂತ ಕರೀತಾರೆ. ಯು ಮೈಟ್ ಹ್ಯಾವ್ ಸ್ಟಡಿಡ್. ಶಿಲಾಯುಗದಲ್ಲಿ ಮನುಷ್ಯ ಎಲ್ಲಿದ್ದ? ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಓಕೆ, ಅವನು ಬೇಟೆ ಆಡ್ತಿದ್ದ. ಐ ವಾಸ್ ಅಂಟರರ್, ಬೇಸಿಕಲಿ ಅಂಟರರ್ ಅಂಡ್ ಫುಡ್ ಗ್ಯಾದರರ್. ಆಹಾರ ಅನ್ವೇಷಣೆ ಮಾಡ್ತಿದ್ದ, ಬೇಟೆ ಆಡ್ತಿದ್ದ.
ಸೊ ಅವನು ಬಳಸ್ತಿದ್ದಂಥ ಕಲ್ಲಿನ ಆಯುಧಗಳು ನಮಗೆ ಸಿಗ್ತವೆ. ಓಕೆ, ಪಾಟರಿ, ಕೇವ್ ಪೇಂಟಿಂಗ್ಸು, ಬೋನ್ಸ್, ಸ್ಕಲ್ಸು, ಇದರ ಆಧಾರದ ಮೇಲೆ ಅದನ್ನು ಅಧ್ಯಯನ ಮಾಡ್ತೀವಿ ಪ್ರೀ ಹಿಸ್ಟ್ರಿಯನ್ನು. ಇನ್ನು ಪ್ರೋಟೋ ಹಿಸ್ಟ್ರಿ. ಪ್ರೋಟೋ ಅಂದರೆ ದ ವರ್ಡ್ ಪ್ರೋಟೋ ಮೀನ್ಸ್ ಮಿಡಲ್, ಮಧ್ಯ ಅಂತ ಅರ್ಥ. ಸೊ ಅಂದರೆ ಪ್ರೀ ಹಿಸ್ಟ್ರಿ ಮತ್ತು ಹಿಸ್ಟ್ರಿ ಇವೆರಡರ ನಡುವಿನದು ಅಂತ ಹೇಳಿ ಕರೀತಾರೆ. ಓಕೆ, ಆ್ಯಂಡ್ ಪ್ರೀ ಹಿಸ್ಟ್ರಿ ಇಟ್ ಈಸ್ ಎ ಟ್ರಾನ್ಸಿಷನಲ್ ಫೇಸ್. ಇದು ಸ್ಥಿತ್ಯಂತರದ ಕಾಲ ಅಂತ ಕರೀತಾರೆ. ಟ್ರಾನ್ಸಿಷನಲ್ ಫೇಸ್, ಸ್ಥಿತ್ಯಂತರದ ಕಾಲ ಅಥವಾ ಸಂಕ್ರಮಣ ಕಾಲ ಅಂತ ಕರೀತಾರೆ. ಟ್ರಾನ್ಸಿಷನ್ ಫ್ರಮ್ ಸ್ಕ್ರಿಪ್ಟ್ಲೆಸ್ ಟು ಸ್ಕ್ರಿಪ್ಟ್, ಸ್ಕ್ರಿಪ್ಟ್ ಲೆಸ್ ಟು ಸ್ಕ್ರಿಪ್ಟ್ ಅಂದರೆ ಲಿಪಿ ಇಲ್ಲದೆ ಇರೋ ಕಾಲದಿಂದ ಲಿಪಿ ಇರುವ ಕಾಲಕ್ಕೆ, ಲಿಪಿ ಇಲ್ಲದೆ ಇರೋ ಕಾಲದಿಂದ ಲಿಪಿ ಇರುವ ಕಾಲಕ್ಕೆ ಸಂಕ್ರಮಣ ಹೊಂದಿದ ಕಾಲ ಅಂತ ಹೇಳಿ ಕರೀತಾರೆ. ಓಕೆ, ಲಿಪಿ ಇಲ್ಲದೆ ಇರೋ ಕಾಲ, ಇಲ್ಲಿ ಲಿಪಿ ಇಲ್ಲ, ಲಿಪಿ ಇಲ್ಲದೆ ಇರೋ ಕಾಲದಿಂದ ಲಿಪಿ ಇರುವ ಕಾಲಕ್ಕೆ ಸಂಕ್ರಮಣ ಹೊಂದಿದ್ದು, ಅದರಿಂದ ಅದನ್ನ ಸಂಕ್ರಮಣ ಕಾಲ ಅಥವಾ ಸ್ಥಿತ್ಯಂತರದ ಕಾಲ ಅಂತ ಕರೀತಾರೆ. ಟ್ರಾನ್ಸಿಷನ್ ಫೇಸ್ ಫ್ರಮ್ ಸ್ಕ್ರಿಪ್ಟ್ಲೆಸ್ ಟು ಸ್ಕ್ರಿಪ್ಟ್. ಫಾರ್ ದಿಸ್ ಪೀರಿಯಡ್ ವಿ ಹ್ಯಾವ್ ಎವಿಡೆನ್ಸ್ ಆಫ್ ಸ್ಕ್ರಿಪ್ಟ್. ಲಿಪಿ ನಮಗೆ ಸಿಗುತ್ತೆ, ಲಿಪಿ ನಮಗೆ ಈ ಕಾಲಕ್ಕೆ ಲಿಪಿ ಸಿಗುತ್ತೆ. ಬಟ್ ದ ಸ್ಕ್ರಿಪ್ಟ್ ಈಸ್ ನಾಟ್ ಎಟ್ ಡಿಸೈಫರ್ಡ್. ಆದರೆ ಆ ಲಿಪಿಯನ್ನು ಇಲ್ಲಿವರೆಗೆ ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಓಕೆ, ಲಿಪಿ ಸಿಗುತ್ತೆ, ಆ ಲಿಪಿಯನ್ನು ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಓಕೆ, hence we study proto history also based on material remains. ಹಾಗಾಗಿ ಈ ಇತಿಹಾಸವನ್ನು ಕೂಡ ನಾವು ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ. ಪ್ರೋಟೋ ಇತಿಹಾಸವನ್ನು ಕೂಡ ಪ್ರಾಗ ಇತಿಹಾಸವನ್ನು ಅಧ್ಯಯನ ಮಾಡದಂತೆ ಸೊ ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಮೇಲೆ ಅಧ್ಯಯನ ಮಾಡ್ತೀವಿ ಪ್ರೋಟೋ ಹಿಸ್ಟ್ರಿಯನ್ನು. ಓಕೆ, ಸಿ ಎಕ್ಸಾಂಪಲ್ ಫಾರ್ ದಿಸ್ ಪ್ರೋಟೋ ಹಿಸ್ಟ್ರಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಬಯಲಿನ ನಾಗರಿಕತೆ. ಸಿ ದಿಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಮ್ಸ್ ಅಂಡರ್ ಪ್ರೋಟೋ ಹಿಸ್ಟ್ರಿ, ಪ್ರೋಟೋ ಇತಿಹಾಸದಲ್ಲಿ ಬರುತ್ತೆ. ಸಿ ಇಂಡಸ್ ವ್ಯಾಲಿ ಪೀಪಲ್ ಹ್ಯಾಡ್ ಡೆವಲಪ್ಡ್ ದೇರ್ ಓನ್ ಸ್ಕ್ರಿಪ್ಟ್. ಅವರು ಅವ್ರದೇ ಆದ ಒಂದು ಸ್ವಂತ ಲಿಪಿಯನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ರು. ದೇರ್ ಸ್ಕ್ರಿಪ್ಟ್ ಕಾಲ್ಡ್ ಪಿಕ್ಟೋಗ್ರಫಿಕ್. ಸೊ ಅವರ ಲಿಪಿಯನ್ನು ಚಿತ್ರಲಿಪಿ ಅಂತ ಹೇಳಿ ಕರೀತಾರೆ. ಓಕೆ, ಸಿಂಧೂ ಬಯಲಿನ ನಾಗರಿಕತೆಯ ಲಿಪಿಯನ್ನು ಚಿತ್ರಲಿಪಿ ಅಂದರೆ ಇನ್ ಬಿಟ್ವೀನ್ ದ ಲೆಟರ್ಸ್ ದೇ ಯೂಸ್ಡ್ ಫಿಗರ್ಸ್. ಸೊ ಅಕ್ಷರಗಳ ಮಧ್ಯೆ ಅವರು ಚಿತ್ರಗಳನ್ನು ಬಳಸ್ತಾ ಇದ್ರು. ಓಕೆ, ಆ ಚಿತ್ರಗಳು ಏನನ್ನ ಹೇಳ್ತವೆ, ಏನನ್ನ ಸೂಚಿಸ್ತವೆ, ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತವೆ ಅದು ನಮಗೆ ಸಿಕ್ಕಿಲ್ಲ. ಓಕೆ, ಹಾಗಾಗಿ IBC ಸ್ಕ್ರಿಪ್ಟನ್ನು, ಲಿಪಿಯನ್ನು ಓಕೆ ಚಿತ್ರಲಿಪಿ ಅಂತ ಕರೀತಾರೆ. ಆ ಸ್ಕ್ರಿಪ್ಟನ್ನು ಇಲ್ಲಿವರೆಗೂ ಓದಲಿಕ್ಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ವಿ ಸ್ಟಡಿ ಪ್ರೋಟೋ ಹಿಸ್ಟ್ರಿ ಬೇಸ್ಡ್ ಆನ್ ಮೆಟೀರಿಯಲ್ ರಿಮೈನ್ಸ್. ಸಿಂಧೂ ನಾಗರಿಕತೆಯ ಪ್ರದೇಶದಲ್ಲಿ ಸಿಕ್ಕ ಅವಶೇಷಗಳು ಏನೇನು, ಸಿಟಾಡಲ್ಸ್ ಕೋಟೆಗಳಿರ್ಬೋದು, ಓಕೆ ಗ್ರಾನರೀಸ್ ಉಗ್ರಾಣಗಳಿರ್ಬೋದು, ಸೊ ಗ್ರೇಟ್ ಬಾತ್ ಇರ್ಬೋದು, ಓಕೆ ಬೃಹತ್ ಈಜುಕೊಳ ಮಹೇಂಜೋದಾರದಲ್ಲಿ ಸಿಗುತ್ತೆ, ಟೂಲ್ಸ್ಗಳಿರ್ಬೋದು, ಸೊ ಇಮೇಜಸ್ ಇರ್ಬೋದು, ಸೀಲ್ಸ್ ಮುದ್ರೆಗಳಿರ್ಬೋದು, ಪಾಟರಿ ಮಡಿಕೆಗಳಿರ್ಬೋದು. ಅವುಗಳ ಆಧಾರದ ಮೇಲೆ ಅದನ್ನು ಅಧ್ಯಯನ ಮಾಡ್ತೀವಿ. ಯಾವುದನ್ನ, ಪ್ರೋಟೋ ಹಿಸ್ಟ್ರಿನ. ಲಿಪಿ ಇದೆ, ಲಿಪಿ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ, ಹಾಗಾಗಿ ವಸ್ತು ಅವಶೇಷಗಳ ಮೇಲೆ ಅಧ್ಯಯನ ಮಾಡ್ತೀವಿ. ಇನ್ನು ಹಿಸ್ಟರಿಗೆ ಬಂದರೆ, ಹಿಸ್ಟರಿ ಸ್ಟಾರ್ಟ್ಸ್ ವಿತ್ ಲ್ಯಾಂಗ್ವೇಜ್. ಎಲ್ಲಿಂದ ಭಾಷೆ ಆರಂಭ ಆಗುತ್ತೆ, ನಾವು ಓದ್ತೀವಿ, ಅರ್ಥ ಮಾಡ್ಕೋತೀವಿ, ಅಲ್ಲಿಂದ ಇತಿಹಾಸ ಪ್ರಾರಂಭ ಆಗುತ್ತೆ. ಓಕೆ, ಎಲ್ಲಿಂದ ಓದ್ತೀವಿ, ನಾವು ಅರ್ಥ ಮಾಡ್ಕೋತೀವಿ, ಅಲ್ಲಿಂದ ಇತಿಹಾಸ ಪ್ರಾರಂಭ ಆಗುತ್ತೆ ಅಂತ. ಭಾಷೆ ಇತಿಹಾಸದ ಉಸಿರು ಅಂತ ಕರೀತಾರೆ. ಒಂದು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಭಾಷೆ ಪ್ರಮುಖವಾಗಿ ಬೇಕಾಗುತ್ತೆ. ಹಾಗಾಗಿ ಅಲ್ಲಿಂದ ನಮಗೆ ಫಸ್ಟ್ ಸಿಕ್ಕಂಥ ಕೃತಿ ಯಾವುದು, ವೇದಗಳು ಸಿಗ್ತವೆ. ವೇದಗಳಲ್ಲಿ ಯಾವುದು, ಋಗ್ವೇದ ನಮಗೆ ಸಿಗುತ್ತೆ. ಅಲ್ಲಿಂದ ಇತಿಹಾಸ ನಮಗೆ ಸಿಗುತ್ತೆ. ಸೊ ಈ ಇತಿಹಾಸವನ್ನು ಎಗೇನ್ ಡಿವೈಡೆಡ್ ಇಂಟು ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್. ಸೊ ಅದನ್ನು ಮತ್ತೆ 3 ಆಗಿ ವಿಭಾಗ ಮಾಡ್ತಾರೆ. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ. ಸೊ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ. ದಿಸ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ 1500 BC. ಅಲ್ಲಿಂದ 647 AD, 647 AD ವರೆಗೂ ಪ್ರಾಚೀನ ಇತಿಹಾಸ ಬರುತ್ತೆ ಅಂತ ಹೇಳ್ತಾರೆ. 647 ಏನಕ್ಕೆ? ಇನ್ 647 AD, ಓಕೆ, ಕಿಂಗ್ ಆಫ್ ಪುಷ್ಯಭೂತಿ ಡೈನಾಸ್ಟಿ, ಪುಷ್ಯಭೂತಿ ಸಂತತಿಯ ದೊರೆ ಹರ್ಷವರ್ಧನ ಡೈಡ್. ಹರ್ಷವರ್ಧನ ಅಂತ ಇರ್ತಾನೆ, ಪುಷ್ಯಭೂತಿಯ ಸಂತತಿಯ ದೊರೆ ತೀರ್ಕೋತಾನೆ. ಸೊ ಅವನ ಸತ್ತ ವರ್ಷವನ್ನ
ಪ್ರಾಚೀನ ಭಾರತ ಕ್ಲೋಸ್ ಎಂಡ್ ಆಯಿತು ಅಂತ ಹೇಳಿ ಇತಿಹಾಸಕಾರರು ನಿರ್ಧಾರ ಮಾಡ್ತಾರೆ. ಅಥವಾ ಯು ಕ್ಯಾನ್ ಟೇಕ್ ರಫ್ಲಿ 700 AD. ಸೊ 647 ಅಥವಾ 700 ADಗೆ ಪ್ರಾಚೀನ ಇತಿಹಾಸ ಮುಗಿಯುತ್ತೆ. ಇನ್ನು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಮಧ್ಯಯುಗೀನ ಭಾರತ ಇತಿಹಾಸ. ಮಧ್ಯಯುಗೀನ ಭಾರತ ಇತಿಹಾಸನ ನೀವು ತೆಗೆದುಕೊಂಡ್ರೆ ಅದು ಸ್ಟಾರ್ಟ್ಸ್ ಫ್ರಮ್ 647 AD ಇಂದ 1707 AD. 1707 ಅಥವಾ 1746 ಹೇಳ್ತಾರೆ ಕೆಲವು ಕಡೆ 1757 ಹೇಳ್ತಾರೆ. ಓಕೆ, ಸಿ 1707 ಏನು, 1707 ಅಲ್ಲಿ ದ ಮುಘಲ್ ಕಿಂಗ್ ಔರಂಗಜೇಬ್ ವಾಸ್ ಡೈಡ್. ಮುಘಲ್ ಚಕ್ರವರ್ತಿ ಔರಂಗಜೇಬ್ ತೀರ್ಕೋತಾನೆ, ಅಲ್ಲಿಗೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಮುಗೀತು ಅಂತಾರೆ. ಅಥವಾ 746 ಅಲ್ಲಿ ಫಸ್ಟ್ ಕರ್ನಾಟಿಕ್ ವಾರ್ ಆಗುತ್ತೆ. ಸೊ ಅಲ್ಲಿಗೆ ಬ್ರಿಟಿಷರು ಏನಾಗುತ್ತೆ, ಅಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಆಂಗ್ಲೋ ಫ್ರೆಂಚ್ ವಾರಲ್ಲಿ ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ ಅಂತಾರೆ. ಕೆಲವರು 1757 ಬ್ಯಾಟಲ್ ಆಫ್ ಪ್ಲಾಸಿ ಆಗುತ್ತೆ, ಅಲ್ಲಿಂದ ಹೊಸ ಕಾಲ, ಮಾಡರ್ನ್ ಏಜ್ ಬಿಗಿನ್ಸ್ ಭಾರತದಲ್ಲಿ. ಸೊ ಬ್ರಿಟಿಷರು ಬಂಗಾಳವನ್ನು ವಶಪಡಿಸ್ಕೊಂಡ್ಮೇಲೆ ಆಧುನಿಕ ಪರ್ವ ಪ್ರಾರಂಭ ಆಗುತ್ತೆ ಅಂತ ಹೇಳಿ 1757 ಕೆಲವರು ಹೇಳ್ತಾರೆ. ಬಟ್ ಮೆಜಾರಿಟಿ ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಏನ್ಷಿಯಂಟ್ ಅಂಡ್ ಮಿಡಿವಲ್? ಏನ್ಷಿಯಂಟು ಮತ್ತೆ ಮಿಡಿವಲ್ಗೂ ಏನು ಡಿಫರೆನ್ಸ್ ಅಪ್ಪ ಅಂದರೆ, ನೋಡಿ, ಮಿಡಿವಲ್ ಪೀರಿಯಡ್ ಅಲ್ಲಿ ಒಂದು ನ್ಯೂ ರಿಲಿಜಿಯನ್ ಕೇಮ್ ಟು ಇಂಡಿಯಾ, ಒಂದು ಹೊಸ ಧರ್ಮ ಭಾರತಕ್ಕೆ ಬರುತ್ತೆ, ದಟ್ ಈಸ್ ಇಸ್ಲಾಂ. ಇಸ್ಲಾಂ ಭಾರತಕ್ಕೆ ಬರುತ್ತೆ. 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಕ್ಯಾಪ್ಚರ್ಡ್ ಸಿಂಧ್ ಅನ್ನು ವಶಪಡಿಸ್ಕೊತಾನೆ. ಅಲ್ಲಿಂದ ಮೊಹಮ್ಮದ್ ಗಜನಿ, ಗೋರಿ, ದೆಹಲಿ ಸುಲ್ತಾನರು, ಮುಘಲರು ಸುಮಾರು 1857 ವರ್ಷ ಭಾರತವನ್ನು ಆಳ್ವಿಕೆ ಮಾಡ್ತಾರೆ. ಹಾಗಾಗಿ ಒಂದು ಹೊಸ ಧರ್ಮ ಭಾರತಕ್ಕೆ ಬರುತ್ತೆ. ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ಇಸ್ಲಾಂ ಒಂದು ಹೊಸ ಧರ್ಮ ಭಾರತಕ್ಕೆ ಬಂದಿದ್ರಿಂದ ಗ್ರೇಟ್ ಚೇಂಜಸ್ ಹ್ಯಾಪಂಡ್ ಇನ್ ಇಂಡಿಯನ್ ಸೊಸೈಟಿ, ಇನ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದಲ್ಲಿ ದೊಡ್ಡ ಬದಲಾವಣೆಗಳಾಗ್ತವೆ, ಎಲ್ಲ ರಂಗದಲ್ಲೂ ಬದಲಾವಣೆಗಳಾಗ್ತವೆ. ಪೊಲಿಟಿಕಲ್ ಚೇಂಜಸ್ ಆಗುತ್ತೆ, ರಾಜಕೀಯವಾಗಿ ಬದಲಾವಣೆ ಆಗುತ್ತೆ. ದೆಹಲಿ ಸುಲ್ತಾನರು ದೆಹಲಿಯನ್ನ ಆಳ್ವಿಕೆ ಮಾಡ್ತಾರೆ, ಮುಘಲರ ಆಳ್ವಿಕೆ ಮಾಡ್ತಾರೆ. ಅವರು ದೇ ಇಂಟ್ರೊಡ್ಯೂಸ್ಡ್ ಸಮ್ ನ್ಯೂ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ದೇ ಇಂಟ್ರೊಡ್ಯೂಸ್ಡ್ ಪರ್ಷಿಯನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಪರ್ಷಿಯನ್ ಆಡಳಿತ ಮಾದರಿಯನ್ನು ತರ್ತಾರೆ, ಜಮೀನ್ದಾರಿ ಪದ್ಧತಿ ತರ್ತಾರೆ, ಜಾಗೀರ್ದಾರಿ ಪದ್ಧತಿ ತರ್ತಾರೆ. ಇನ್ನು ಗ್ರಾಮಾಡಳಿತಕ್ಕೆ ದಿ ಅಪಾಯಿಂಟೆಡ್ ಕುತ್ತು, ಚೌಧರಿ, ಮುಕದ್ದಮ್ ಅಂತ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಅಮಲ್ಸ್ ಅಂತ, ಅಮಿಲ್ ಗುಜಾರರ್ ಅಂತ ಅಧಿಕಾರಿಗಳನ್ನ ಟ್ಯಾಕ್ಸ್ ಕಲೆಕ್ಷನ್ಗೆ ನೇಮಕ ಮಾಡ್ತಾರೆ, ಶೇಖ್ ದಾರ್. ಸೊ ಇವನ್ನೆಲ್ಲ ನಾವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಮತ್ತೆ ಎಲಾಬ್ರೇಟ್ ಆಗಿ ನಾವು ನೋಡ್ತೀವಿ. ಅಂಡ್ ದೇ ಇಂಟ್ರೊಡ್ಯೂಸ್ಡ್ ಸೊ ಇಕ್ತಾ ಸಿಸ್ಟಮ್ನ ತಗೊಂಡ್ಬರ್ತಾನೆ ಇಲ್ತಮಶು. ಅದಾದ ನಂತರ ಸೊ ಅಕ್ಬರ್ ಬಂದು ಮಾನ್ಸಬ್ದಾರಿ ಪದ್ಧತಿಯನ್ನು ತರ್ತಾನೆ ಮಿಲಿಟರಿ ಇದರಲ್ಲಿ. ಸೊ ಹಾಗಾಗಿ ರಾಜಕೀಯವಾಗಿ ಬದಲಾವಣೆ ತರ್ತಾರೆ. ಅದೇ ಥರ ಎಕನಾಮಿಕಲಿ ಸೊ ಆರ್ಥಿಕವಾಗಿ ಬದಲಾವಣೆ ಆಗುತ್ತೆ. ಆರ್ಥಿಕವಾಗಿ ಏನಾಗುತ್ತೆ, ದೇ ಇಂಟ್ರೊಡ್ಯೂಸ್ಡ್ ಪರ್ಷಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಪರ್ಷಿಯಾದ ತೆರಿಗೆ ಪದ್ಧತಿ ತರ್ತಾರೆ, ಜಮೀನ್ದಾರಿ ಪದ್ಧತಿ, ಜಹಗೀರ್ದಾರಿ ಪದ್ಧತಿ. ಇಂಟ್ರೊಡ್ಯೂಸ್ಡ್ ಪರ್ಷಿಯನ್ ಟ್ಯಾಕ್ಸಸ್, ಕರಾಸ್, ಜಜಿಯಾ, ಜಕಾತ್, ಓಕೆ, ಅಬ್ವಾಬ್ಸ್, ಓಕೆ, ಗರಿ, ಚರಾಯ್. ಸೊ ಈ ಥರ ತೆರಿಗೆಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆರ್ಥಿಕತೆ ಬದಲಾವಣೆ ಆಗುತ್ತೆ. ಅದೇ ಥರ ಸೊಸೈಟಿ, ಸಾಮಾಜಿಕವಾಗಿ ಬದಲಾವಣೆ ಆಗುತ್ತೆ. ಭಾರತದಲ್ಲಿ ಪರ್ದಾ ಪದ್ಧತಿ ಬರುತ್ತೆ. ಓಕೆ, ಸತಿ ಪದ್ಧತಿ ಇನ್ನೂ ಜಾಸ್ತಿ ಆಗುತ್ತೆ. ಪರ್ದಾ ಪದ್ಧತಿ ಅಂದರೆ ನ್ಯೂನ್ಯತೆಗಳು ಶುರುವಾಗ್ತವೆ ಸಮಾಜದಲ್ಲಿ ಕೂಡ ಇಸ್ಲಾಂನ ಪ್ರಭಾವದಿಂದ. ಓಕೆ, ನೆಕ್ಸ್ಟ್ ರಿಲಿಜಿಯಸ್, ಧರ್ಮದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಧರ್ಮದ ಮೇಲೆ ಓಕೆ, ಸೊ ಹಿಂದೂ ಧರ್ಮ ಇಸ್ಲಾಂನ ಮೇಲೆ ಪ್ರಭಾವ ಬಿದ್ದರೆ ಇಸ್ಲಾಂನ ಪ್ರಭಾವ ಹಿಂದೂ ಧರ್ಮದ ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದ ಹಿಂದೂ ಧರ್ಮದಲ್ಲಿ ಭಕ್ತಿ ಚಳುವಳಿ ಪ್ರಾರಂಭ ಆಗುತ್ತೆ. ಅದೇ ಥರ ಇಸ್ಲಾಂ ಧರ್ಮದಲ್ಲಿ ಸೂಫಿ ಚಳುವಳಿ ಪ್ರಾರಂಭ ಆಗುತ್ತೆ. ಓಕೆ, ಅದೇ ಥರ ಇಂಡೋ ಇಸ್ಲಾಮಿಕ್ ಕಲ್ಚರ್, ಇಂಡೋ ಇಸ್ಲಾಮಿಕ್ ಸಂಸ್ಕೃತಿ ಉಗಮ ಆಗುತ್ತೆ. ಓಕೆ, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್, ಓಕೆ, ಅವರು ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಯನ್ನು ಭಾರತದಲ್ಲಿ ಅಳವಡಿಸ್ತಾರೆ. ಅದೇ ಥರ ಇಂಡೋ ಇಸ್ಲಾಮಿಕ್ ಲ್ಯಾಂಗ್ವೇಜ್, ಸೊ ಅವರ ಭಾಷೆ ನಮ್ಮ ಭಾಷೆಯ ಪ್ರಭಾವದಿಂದ ಒಂದು ಹೊಸ ಭಾಷೆ, ದಕ್ಕನಿ ಉರ್ದು ಅಥವಾ ಹಿಂದವಿ, ರೇಖ್ತಾ ಅಂತ ಒಂದು ಹೊಸ ಭಾಷೆ ಉಗಮ ಆಗುತ್ತೆ ಭಾರತದಲ್ಲಿ. ಅದೇ ಥರ ಇಂಡೋ ಇಸ್ಲಾಮಿಕ್ ಮ್ಯೂಸಿಕ್, ಸೊ ಪರ್ಷಿಯನ್ ಮ್ಯೂಸಿಕ್ಕು ಭಾರತೀಯ ಸಂಗೀತದ ಕ್ಲಾಸಿಕಲ್ ಮ್ಯೂಸಿಕ್ ಮೇಲೆ ಪ್ರಭಾವ ಬೀರಿ ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ಕು ಉಗಮ ಆಗುತ್ತೆ. ಓಕೆ, ಅದೇ ಥರ ಪೇಂಟಿಂಗು, ಚಿತ್ರಕಲೆ, ಎಲ್ಲದರಲ್ಲೂ ಒಂದು ರೀತಿ ಮಿಶ್ರಣ ಆಗುತ್ತೆ. ಇಂಡೋ ಇಸ್ಲಾಮಿಕ್ ಕಲ್ಚರ್ ಡೆವಲಪ್ ಆಗುತ್ತೆ. ಸೊ ಬದಲಾವಣೆ ಆಗೋದ್ರಿಂದ ಅದನ್ನು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಅಥವಾ ಮಿಡಿವಲ್ ಇಂಡಿಯನ್ ಏಜ್ ಅಂತ ಹೇಳಿ ಕರೀತಾರೆ.
ಇನ್ನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ. ಆಧುನಿಕ ಭಾರತ ಇತಿಹಾಸ. ಆಧುನಿಕ ಭಾರತ ಇತಿಹಾಸ ಸ್ಟಾರ್ಟ್ಸ್ 1707 to 1947. ಟಿಲ್ ನಾವೆಲ್ಲಿವರೆಗೂ ಓದ್ತೀವಿ? ಟಿಲ್ ವಿ ಗೆಟ್ ಇಂಡಿಪೆಂಡೆನ್ಸ್ 1947 ವರೆಗೂ ಓದ್ತೀವಿ. ಅದನ್ನು ಆಧುನಿಕ ಭಾರತ ಇತಿಹಾಸ ಅಂತ ಕರೀತಾರೆ. ಇದನ್ನೇ ಯಾಕೆ ಆಧುನಿಕ ಭಾರತ ಇತಿಹಾಸ? ಏನಾಗುತ್ತೆ, 1498 ಪೋರ್ಚುಗೀಸ್ ಕೇಮ್ ಟು ಇಂಡಿಯಾ. ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ. ವಾಸ್ಕೋ ಡ ಗಾಮ ಡಿಸ್ಕವರ್ಡ್ ನ್ಯೂ ಸೀ ರೂಟ್, ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಪೋರ್ಚುಗೀಸರು ಬರ್ತಾರೆ. ಅದಾದಮೇಲೆ ಡಚ್ಚರು, ಬ್ರಿಟಿಷರು, ಫ್ರೆಂಚರು, ಸ್ವೀಡಿಷರು ಎಲ್ಲರೂ ಬರ್ತಾರೆ. ಅದರಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ, ಎಲ್ಲವನ್ನು ವಶಪಡಿಸ್ಕೊಂಡು. ದೇ ನಿಯರ್ಲಿ ರೂಲ್ಡ್ 300 years, 300 ವರ್ಷಗಳ ಕಾಲ ರೂಲ್ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಹೊಸ ಧರ್ಮ ಭಾರತಕ್ಕೆ ಬರುತ್ತೆ, ದಟ್ ಈಸ್ ಕ್ರಿಶ್ಚಿಯಾನಿಟಿ. ಓಕೆ, ಅಲ್ಲಿ ಇನ್ಫ್ಲೂಯೆನ್ಸ್ ಆಫ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮದ ಪ್ರಭಾವ ಭಾರತದ ಮೇಲೆ ಆಗುತ್ತೆ. ಆಧುನಿಕತೆ ಶುರುವಾಗುತ್ತೆ. ಎಲ್ಲ ರಂಗದಲ್ಲೂ ಆಧುನಿಕತೆ, ರಾಜಕೀಯವಾಗಿ ಆಧುನಿಕತೆ ಶುರುವಾಗುತ್ತೆ. ಹೊಸ ಪೊಲಿಟಿಕಲ್ ಸಿಸ್ಟಮ್ನ ತರ್ತಾರೆ, ಡೆಮಾಕ್ರಸಿ ತರ್ತಾರೆ, ರೂಲ್ ಆಫ್ ಲಾ ತರ್ತಾರೆ, ಫಂಡಮೆಂಟಲ್ ರೈಟ್ಸ್ ತರ್ತಾರೆ. ಸೊಸೈಟಿನಲ್ಲಿ ಬದಲಾವಣೆ ಆಗುತ್ತೆ, ಫುಡ್ ಹ್ಯಾಬಿಟ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ, ಡ್ರೆಸ್ ಕೋಡಲ್ಲಿ ಬದಲಾವಣೆ ಆಗುತ್ತೆ. ಎಕನಾಮಿಕ್ ಸಿಸ್ಟಮ್ ಅಲ್ಲಿ ದೇ ಇಂಟ್ರೊಡ್ಯೂಸ್ಡ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ರೈತವಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ತಾಲೂಕ್ದಾರಿ ಸಿಸ್ಟಮ್. ರಿಲಿಜಿಯನ್, ಧರ್ಮ, ಇಸ್ಲಾಂ, ಕ್ರಿಸ್ತ ಮಿಷನರಿಗಳು ಭಾರತದಲ್ಲಿ ಮತಾಂತರ ಶುರು ಮಾಡ್ತಾರೆ. ಹಾಗಾಗಿ ಹೊಸತನ ಶುರುವಾಗುತ್ತೆ. ಯಾವಾಗಿಂದ ಶುರುವಾಗುತ್ತೆ? ಆಫ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಹಾಗಾಗಿ ಅದನ್ನ ಆಧುನಿಕ ಭಾರತ ಇತಿಹಾಸ ಅಂತ ಹೇಳಿ ಕರೀತಾರೆ. ಓಕೆ, ಈ ತರ ಇತಿಹಾಸವನ್ನ ಸಂಕಾಲೀಯ, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಮತ್ತು ಹಿಸ್ಟರಿ ಅಂತ ಹೇಳಿ 3 ರೀತಿ ವರ್ಗೀಕರಣ ಮಾಡ್ತಾರೆ. ಅದರಲ್ಲಿ ಫಸ್ಟ್ ವಿ ಡಿಸ್ಕಸ್ ಪ್ರೀ ಹಿಸ್ಟ್ರಿ. ನೋಡಿ, ವಿ ಸ್ಟಡಿ ಪ್ರೀ ಹಿಸ್ಟ್ರಿ ಬೇಸ್ಡ್ ಆನ್ ಮೆಟೀರಿಯಲ್ ರಿಮೇನ್ಸ್. ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಪ್ರಾಗ ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ತೀವಿ. ಪ್ರೀ ಹಿಸ್ಟರಿ ಸ್ಪ್ಯಾನ್ ಆಫ್ ಪ್ರೀ ಹಿಸ್ಟರಿ 3,40,000 BC to 4,000 BC. 4,000 BC ವರೆಗೂ ಬರುತ್ತೆ ಭಾರತದಲ್ಲಿ. ಅಗೈನ್ ಪ್ರೀ ಹಿಸ್ಟರಿ ಅಗೈನ್ ಡಿವೈಡೆಡ್ ಇಂಟು 3 categories or 3 phases. ಇದನ್ನ 3 ಭಾಗಗಳಾಗಿ ಮತ್ತೆ ವರ್ಗೀಕರಣ ಮಾಡ್ತಾರೆ. ಪ್ರಾಗ ಇತಿಹಾಸವನ್ನ 3 ಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಏನು? ಪೇಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್ ಅಂಡ್ ನಿಯೋಲಿಥಿಕ್ ಏಜ್. ಓಕೆ, ನಿಯೋಲಿಥಿಕ್ ಏಜ್. ಈ ತರ 3 ಭಾಗ ಮಾಡ್ತಾರೆ: ಪೇಲಿಯೋಲಿಥಿಕ್, ಮೆಸೋಲಿಥಿಕ್ ಅಂಡ್ ನಿಯೋಲಿಥಿಕ್. ಪೇಲಿಯೋಲಿಥಿಕ್ ಏಜ್ ಆಲ್ಸೋ ಕಾಲ್ಡ್ ಓಲ್ಡ್ ಸ್ಟೋನ್ ಏಜ್, ಹಳೆಯ ಶಿಲಾಯುಗ ಅಂತ ಕರೀತಾರೆ. ಹಳೆಯ ಶಿಲಾಯುಗ. ದ ಸ್ಪ್ಯಾನ್ ಆಫ್ ಪೇಲಿಯೋಲಿಥಿಕ್ 3,40,000 BC. 3,40,000 BC ಇಂದ 40,000 BC, 40,000 ಕ್ರಿಸ್ತ ಪೂರ್ವದಲ್ಲಿ ನಮಗೆ ಸಿಗುತ್ತೆ. ದ ವರ್ಡ್ ಪೇಲಿಯೋ ಮೀನ್ಸ್ ಓಲ್ಡ್, ಲಿಥಿಕ್ ಮೀನ್ಸ್ ಸ್ಟೋನ್, ಅಂದ್ರೆ ಓಲ್ಡ್ ಸ್ಟೋನ್ ಏಜ್, ಹಳೆಯ ಶಿಲಾಯುಗ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಮೆಸೋಲಿಥಿಕ್ ಏಜ್, ಆಲ್ಸೋ ಕಾಲ್ಡ್ ಮಿಡಲ್ ಸ್ಟೋನ್ ಏಜ್, ಮಧ್ಯ ಶಿಲಾಯುಗ ಅಂತ ಹೇಳಿ ಕರೀತಾರೆ. ಮಿಡಲ್ ಸ್ಟೋನ್ ಏಜ್. ದ ವರ್ಡ್ ಮೆಸೋ ಮೀನ್ಸ್ ಮಿಡಲ್, ಲಿಥಿಕ್ ಮೀನ್ಸ್ ಸ್ಟೋನ್, ಮಧ್ಯ ಶಿಲಾಯುಗ. ಅದನ್ನ ಏಜ್ ಆಫ್ ಮೈಕ್ರೋಲಿಥ್ಸ್ ಅಂತ ಕೂಡ ಕರೀತಾರೆ, ಸೂಕ್ಷ್ಮ ಶಿಲಾಯುಗಗಳ ಕಾಲ ಅಂತ ಕೂಡ ಕರೀತಾರೆ. ಇದ್ರ ಕಾಲಾವಧಿ ಬಂದು ಸ್ಟಾರ್ಟ್ಸ್ ಫ್ರಮ್ 40,000 BC ಟು 10,000 BC. 10,000 BC ವರೆಗೂ ನಮಗೆ ಮಧ್ಯ ಶಿಲಾಯುಗ ನಮಗೆ ಸಿಗುತ್ತೆ. ನೆಕ್ಸ್ಟ್ ನಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಏಜ್ ಆಲ್ಸೋ ಕಾಲ್ಡ್ ನ್ಯೂ ಸ್ಟೋನ್ ಏಜ್, ನವಶಿಲಾಯುಗ ಅಂತ ಹೇಳಿ ಕರೀತಾರೆ. ನ್ಯೂ, ದ ವರ್ಡ್ ನಿಯೋ ಮೀನ್ಸ್ ನ್ಯೂ, ಲಿಥಿಕ್ ಮೀನ್ಸ್ ಸ್ಟೋನ್, ನ್ಯೂ ಸ್ಟೋನ್ ಏಜ್, ಹೊಸ ಶಿಲಾಯುಗ ಅಥವಾ ನವಶಿಲಾಯುಗ ಅಂತ ಕರೀತಾರೆ. 10,000 BC ಟು 4,000 BC. 4,000 BC ವರೆಗೂ ನಮಗೆ ಬರುತ್ತೆ. In this way, prehistory again divided into Paleolithic, Mesolithic and Neolithic. This classification has done, ಯಾವ ಆಧಾರದ ಮೇಲೆ ಈ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ ಇತಿಹಾಸಕಾರರು ಅಂದ್ರೆ, this classification has done on the basis of specialization of stone tools or the nature of stone tools used on that period. ಆ ಕಾಲದಲ್ಲಿ ಯಾವ್ಯಾವ ಆಯುಧಗಳನ್ನ ಬಳಸ್ತಾರೆ, ಶಿಲೆಗಳ ಆಯುಧಗಳನ್ನ ಬಳಸ್ತಾರೆ, ಅದರ ಆಧಾರದ ಮೇಲೆ ವಿಭಾಗ ಮಾಡ್ತಾರೆ. ಅದೇ ತರ ಕಲ್ಚರಲ್ ಅಡ್ವಾನ್ಸ್ಮೆಂಟ್,
ಒಂದೊಂದು ಕಾಲಕ್ಕೂ ಕಲ್ಚರಲ್ ಅಡ್ವಾನ್ಸ್ಮೆಂಟ್ ಆಗುತ್ತೆ, ಸಾಂಸ್ಕೃತಿಕ ಉನ್ನತಿ ಆಗುತ್ತೆ. ಅದು ಆ್ಯಂಡ್ ನೇಚರ್ ಆಫ್ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್. ಅಂದರೆ ಈ ಕಾಲದಲ್ಲಿ ಒಂದು ರೀತಿಯ ಪರಿಸರ ಇರುತ್ತೆ, ಈ ಕಾಲದಲ್ಲಿ ಒಂದು ರೀತಿಯ ಪರಿಸರ ಬದಲಾವಣೆ ಆಗುತ್ತೆ, ಈ ಕಾಲದಲ್ಲಿ ಇನ್ನೊಂದು ರೀತಿಯ ಪರಿಸರ ಬದಲಾವಣೆ ಆಗುತ್ತೆ. ಈ ಮೂರು ಮಾನದಂಡಗಳನ್ನು ಇಟ್ಕೊಂಡು ಸೊ ಪೇಲಿಯೋ, ಮೆಸೋ, ನಿಯೋಲಿಥಿಕ್ ಅಂತ ಹೇಳಿ ಅದನ್ನು ವರ್ಗೀಕರಣ ಮಾಡ್ತಾರೆ. ಅದರಲ್ಲಿ ಫಸ್ಟ್ ನಾವು ಫಾಸ್ಟಾಗಿ ಪೇಲಿಯೋಲಿಥಿಕ್ ಏನು ಅಂತ ಗ್ಲಾನ್ಸ್ ಮಾಡೋಣ. ನಿಮಗೆ ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಕ್ಲಾಸಸ್ ಬೇಕು ಅಂತಂದರೆ ತರಗತಿಗಳಿಗೆ ಸೇರ್ಕೊಳ್ಳಿ. ಸೊ ಅಲ್ಲಿ ನಾವು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ವಿ ಡಿಸ್ಕಸ್ Paleolithic age. So Paleolithic age also called Old Stone Age, ಹಳೆ ಶಿಲಾಯುಗ ಅಂತ ಹೇಳಿ ಕರೀತಾರೆ, ಓಲ್ಡ್ ಸ್ಟೋನ್ ಏಜ್. ಸೊ ಇದರ ಕಾಲಾವಧಿ 3,40,000 BC, 3,40,000 BC ಇಂದ 40,000 BC ವರೆಗೂ ಬರುತ್ತೆ Paleolithic ಏಜ್. ಓಕೆ, ಸೊ ಈ Paleolithic ಏಜ್ ಇಲ್ಲಿ ನಮಗೆ ಮನುಷ್ಯ ದ ಯೂಸ್ಡ್ ಸ್ಟೋನ್ ಟೂಲ್ಸ್, ಕಲ್ಲಿನ ಆಯುಧಗಳನ್ನು ಅವನು ಬಳಸ್ತಾ ಇರ್ತಾನೆ, ಸ್ಟೋನ್ ಟೂಲ್ಸ್ ಅನ್ನ ಬಳಸ್ತಾ ಇರ್ತಾನೆ. ಬಟ್ ದೇರ್ ಈಸ್ ನೋ ಎವಿಡೆನ್ಸ್ ಆಫ್ ಬೋನ್ ಟೂಲ್ಸ್ ಆರ್ ಮೆಟಲ್ಸ್ ಬೋನ್ ಟೂಲ್ಸ್ ನಮಗೆ ಸಿಗಲ್ಲ. ಓಕೆ, ಸ್ಟೋನ್ ಟೂಲ್ಸ್ ಏನೇನು? ಹ್ಯಾಂಡ್ ಆಕ್ಸಿ, ಸಾರಿ ಬೋನ್ ಟೂಲ್ ಸಿಗುತ್ತೆ, ನೋ ಎವಿಡೆನ್ಸ್ ಆಫ್ ಮೆಟಲ್ಸ್. ಹ್ಯಾಂಡ್ ಆಕ್ಸಿ, ಕೈಗೊಡಲಿ, ಕ್ಲೀವರ್ಸ್ ಅಂತಂದ್ರೆ ಮಚ್ಚುಗತ್ತಿ, ಕ್ಲೀವರ್ಸ್ ಅಂತ ಹೇಳಿ ಕರೀತಾರೆ. ಸೊ ಹ್ಯಾಂಡ್ ಆಕ್ಸಿ, ಕ್ಲೀವರ್ಸು, ಫ್ಲೇಕ್ಸ್, ಚಕ್ಕೆಗಳು ಅಂತ ಹೇಳ ಕರೀತಾರೆ. ಇವುಗಳನ್ನ ಸಾಮಾನ್ಯವಾಗಿ ಬಳಸ್ತಾ ಇರ್ತಾನೆ. ನಮಗೆ ಹ್ಯಾಂಡ್ ಆಕ್ಸಿ ಎಲ್ಲಿ ಸಿಗುತ್ತೆ? ಫಸ್ಟ್ ಸ್ಟೋನ್ ಟೂಲ್ಸ್ ಆಫ್ ದಿಸ್ ಪೀರಿಯಡ್ ಫೌಂಡ್ ಅಟ್ ಹತ್ತಿರಂಪಾಕಂ ನಿಯರ್ ಮಡ್ರಾಸ್ ಹತ್ರ ಹತ್ತಿರಂಪಾಕಂ ಅಂತ ಬರುತ್ತೆ, ಅಲ್ಲಿ ನಮಗೆ ಸಿಗುತ್ತೆ. 1863ನಲ್ಲಿ ಇಟ್ ವಾಸ್ ರಾಬರ್ಟ್ ಬ್ರೂಸ್ ಫುಟ್ ಅವರು ಈ ಡಿಸ್ಕವರ್ಡ್ ಬೈಫೇಶಿಯಲ್ ಹ್ಯಾಂಡ್ ಆಕ್ಸಿ, ಅಂದ್ರೆ ಎರಡು ಕಡೆ ಇರುವಂತಹ ಒಂದು ಕೈಗೊಡಲಿಯನ್ನು ಅವರು ಶೋಧ ಮಾಡ್ತಾರೆ, ರಾಬರ್ಟ್ ಬ್ರೂಸ್ ಫುಟ್. ಹಾಗಾಗಿ ಈ ಕಾಲವನ್ನ ಮಡ್ರಾಸಿಯನ್ ಕಲ್ಚರ್ ಅಥವಾ ಮಡ್ರಾಸಿಯನ್ ಇಂಡಸ್ಟ್ರಿ ಅಂತ ಕರೀತಾರೆ. ಸೊ ಪೇಲಿಯೋಲಿಥಿಕ್ ಕಾಲವನ್ನ ಭಾರತದಲ್ಲಿ ಮಡ್ರಾಸಿಯನ್ ಕಲ್ಚರ್ ಅಂತ ಕರೀತಾರೆ. ಅದೇ ತರ ಪಾಕಿಸ್ತಾನದ ಸೋಹನ್ ವ್ಯಾಲಿನಲ್ಲೂ ಕೂಡ ನಮಗೆ ಸ್ಟೋನ್ ಟೂಲ್ಸ್ ನಮಗೆ ಸಿಗ್ತವೆ. ಹಾಗಾಗಿ ಇದನ್ನ ಸೋಹನ್ ಕಲ್ಚರ್ ಅಂತ ಕೂಡ ಕರೀತಾರೆ. ಇನ್ನು ಯುರೋಪ್ ಅಲ್ಲಿ ಅಶೂಲಿಯನ್ ಅಂಡ್ ಅಬ್ಬೆವಿಲಿಯನ್ ಅಂತ ಬರ್ತವೆ. ಅಶೂಲಿಯನ್ ಮತ್ತೆ ಅಬ್ಬೆವಿಲಿಯನ್ ಅಲ್ಲೂ ಕೂಡ ನಮಗೆ ಸ್ಟೋನ್ ಟೂಲ್ಸ್ ಸಿಗ್ತವೆ. ಅದರಿಂದ ಪೇಲಿಯೋಲಿಥಿಕ್ ಕಲ್ಚರ್ ಅನ್ನು ಅಶೂಲಿಯನ್ ಕಲ್ಚರ್, ಅಬ್ಬೆವಿಲಿಯನ್ ಕಲ್ಚರ್ ಅಂತ ಕೂಡ ಕರೀತಾರೆ, ಅಥವಾ ಲೆವೋಲಿಯಸ್ ಕಲ್ಚರ್ ಅಂತ ಕೂಡ ಕರೀತಾರೆ. ಅಂದ್ರೆ ಸ್ಟೋನ್ ಟೂಲ್ಸ್ ಮಡ್ರಾಸ್ ಹತ್ರ ಸಿಕ್ಕಿರೋ ಸ್ಟೋನ್ ಟೂಲ್ಸ್, ಸೋಹನ್ ವ್ಯಾಲಿನಲ್ಲಿ ಸಿಕ್ಕಿರೋ ಸ್ಟೋನ್ ಟೂಲ್ಸ್, ಅಬೆವಿಲಿಯನ್, ಅಶೂಲಿಯನ್ ಸಿಕ್ಕಿರೋ ಕಲ್ಲಿನ ಉಪಕರಣಗಳಿಗೆ ಸಾಮ್ಯತೆ ಸಿಗುತ್ತೆ. ಓಕೆ, ಇಂಡಿಯಾದಲ್ಲಿ ಫಸ್ಟ್ ನಮಗೆ ಸಿಗೋದು 1863ನಲ್ಲಿ ಅಟ್ ಹತ್ತಿರಂಪಾಕಂ ನಿಯರ್ ಮಡ್ರಾಸ್. ರಾಬರ್ಟ್ ಬ್ರೂಸ್ ಫುಟ್ ಅವರು ಅದನ್ನ ಶೋಧ ಮಾಡ್ತಾರೆ. ಇನ್ನ ಡ್ಯೂರಿಂಗ್ ದಿಸ್ ಪೀರಿಯಡ್ ಈ ಕಾಲದಲ್ಲಿ ಮಾಡರ್ನ್ ಹ್ಯೂಮನ್ evolved. That is called Homo sapiens appeared for the first time. Modern humans, ಆಧುನಿಕ ಮಾನವನ ಉಗಮ ಆಗುತ್ತೆ, ಮಾಡರ್ನ್ ಹ್ಯೂಮನ್. ಅಥವಾ ಇಟ್ ವಾಸ್ ಆಲ್ಸೋ ಕಾಲ್ಡ್ ಹೋಮೋ ಸೆಪಿಯನ್ ಅನ್ನೋ ಉಗಮ ಆಗುತ್ತೆ ಇವನ ಕಾಲದಲ್ಲಿ. ದ ವರ್ಡ್ ಹೋಮೋ ಅಂದ್ರೆ ಮ್ಯಾನ್, ಸೆಪಿಯನ್ ಅಂದ್ರೆ ಬುದ್ಧಿವಂತ ಮಾನವನ ಉಗಮ ಆಗುತ್ತೆ. ಮಾಡರ್ನ್ ಮ್ಯಾನ್ ಅಥವಾ ಮಾಡರ್ನ್ ಹ್ಯೂಮನ್ ಉಗಮ ಆಗುತ್ತೆ. ಓಕೆ, ಸಿ ದಿಸ್ ಹೋಮೋ ಸೆಪಿಯನ್ಸ್ ಆರಿಜಿನೇಟೆಡ್ ಫ್ರಮ್ ಎನ್ ಅನಿಮಲ್. ನೋಡಿ, ಈ ಆಧುನಿಕ ಮಾನವ ಯಾವುದರಿಂದ ಉಗಮ ಆದ? ಒಂದು ಪ್ರಾಣಿ. ಆರಿಜಿನೇಟೆಡ್ ಫ್ರಮ್ ಎನ್ ಅನಿಮಲ್ ಕಾಲ್ಡ್ ತೋಮಾಯ್ ಆಲ್ಸೋ ಕಾಲ್ಡ್ ಓಮಿನಿಡ್ ಅಥವಾ ತೋಮಾಯ್ ಇಂದ ಉಗಮ ಆಗ್ತಾನಂತೆ ಮಾನವ. ಅವನ್ನ ಆಂಥ್ರೋಪಾಯ್ಡ್ ಏಪ್ ಅಂತ ಕರೀತಾರೆ, ಆದಿಮಾನವ ಅಂತ ಕರೀತಾರೆ. ತೋಮಾಯ್ ಅಂತ ಒಂದು ಪ್ರಾಣಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಓಮಿನಿಡ್. ಎಲ್ಲಿ ಸಿಗುತ್ತೆ ಇದರ ನಮಗೆ ಮಾನವನ ಮೊದಲ ಉಗಮ ನಮ್ಗೆ ಎಲ್ಲಾಗುತ್ತೆ? ಆಫ್ರಿಕಾದಲ್ಲಿ ಕಾಂಗೋ ರಿವರ್ ಬೇಸಿನಲ್ಲಿ ಆಗುತ್ತೆ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಓಕೆ, ಸಿ ಮಾಡರ್ನ್ ಹ್ಯೂಮನ್, ದಟ್ ಇಸ್ ಹೋಮೋ ಸಪಿಯನ್ಸ್ ಆರಿಜಿನೇಟೆಡ್ ಫ್ರಮ್ ಎನ್ ಅನಿಮಲ್ ಕಾಲ್ಡ್ ತೋಮಾಯ್ ಆರ್ ಹೋಮಿನಿಡ್, ಓಕೆ, ಅಟ್ ಕಾಂಗೋ ರಿವರ್ ಬೇಸಿನ್. ಈ ತೋಮಾಯಿಂದ ಅಸ್ಟ್ರಲೋಪಿಥಿಕಸ್ ಅಂತ ಇನ್ನೊಂದು ಪ್ರಾಣಿ ಉಗಮ ಆಗುತ್ತೆ. ಅಸ್ಟ್ರಲೋಪಿಥಿಕಸ್
ಆಸ್ಟ್ರಲೋಪಿಥಿಕಸ್ ಅಂತ ಒಂದು ಪ್ರಾಣಿ ಉಗಮ ಆಗುತ್ತೆ ಆ ತೋಮಾಯಿಂದ. ಓಕೆ, ಸಿ ತೋಮೈ ಗೇವ್ ಬರ್ತ್ ಟು ಆಸ್ಟ್ರಲೋಪಿಥಿಕಸ್. ಇವನು ಈ ಆಸ್ಟ್ರಲೋಪಿಥಿಕಸ್ ಎಲ್ಲಿ ಉಗಮ ಆಗ್ತಾನೆ? ಆಲ್ಸೋ ಆರಿಜಿನೇಟೆಡ್ ಇನ್ ಆಫ್ರಿಕಾ. ಈ ಆಫ್ರಿಕಾದಿಂದ ಆಸ್ಟ್ರಲೋಪಿಥಿಕಸ್ ಏನ್ ಮಾಡ್ತಾರೆ? ಮೈಗ್ರೇಟೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಇನ್ ಸರ್ಚಿಂಗ್ ಆಫ್ ಫುಡ್. ಆಹಾರಕ್ಕೋಸ್ಕರ ಬೇರೆ ಬೇರೆ ಕಡೆ ಆಫ್ರಿಕಾದಿಂದ ಬೇರೆ ಬೇರೆ ಕಡೆ ಅವನು ವಲಸೆ ಹೋಗ್ತಾನಂತೆ. ಇದರಲ್ಲಿ ಆಸ್ಟ್ರಲೋಪಿಥಿಕಸ್ ಸಮ್ ಸ್ಪೀಶೀಸ್ ಕೇಮ್ ಟು ಇಂಡಿಯಾ. ಭಾರತಕ್ಕೆ ಬರ್ತಾರೆ. ಈ ಆಸ್ಟ್ರಲೋಪಿಥಿಕಸ್ ಇನ್ ಇಂಡಿಯಾ ಡೆವಲಪ್ಡ್ ಇಂಟು ಹೋಮೋ ಎಬಿಲಿಯಸ್. ಹೋಮೋ ಎಬಿಲಿಯಸ್ ಮಾನವನ ಉಗಮ ಆಗುತ್ತೆ. ಹೋಮೋ ಎಬಿಲಿಯಸ್ ಅಂದ್ರೆ ಆಂಡಿ ಮ್ಯಾನ್ ಅಂತ ಹೇಳಿ, ಕೈಯನ್ನ ಜಾಸ್ತಿ ಬಳಸ್ತಾ ಇರ್ತಾರೆ, ಆಂಡಿ ಮ್ಯಾನ್ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಪಳೆಯುಳಿಕೆಗಳು ಎರಡು ಕಡೆ ನಮಗೆ ಸಿಗ್ತವೆ. ವಿ ಹ್ಯಾವ್ ಎವಿಡೆನ್ಸ್ ಆಫ್ ಟು ಸ್ಪೀಷಿಯಸ್ ಎವಿಡೆನ್ಸ್. ಒಂದು ರಾಮಾಪಿಥಿಕಸ್ ಮಾನವನ ಉಗಮ ಆಗುತ್ತೆ ಅಂಡ್ ಶಿವಾಪಿಥಿಕಸ್. ರಾಮಾಪಿಥಿಕಸ್ ಮತ್ತು ಶಿವಾಪಿಥಿಕಸ್ ಮಾನವನ ಉಗಮ ಆಗುತ್ತೆ ಭಾರತದಲ್ಲಿ. ಆಸ್ಟ್ರಲೋಪಿಥಿಕಸ್ ಇಂದ ಭಾರತದಲ್ಲಿ ಸಿಕ್ಕಂತ ನಮಗೆ ಪಳೆಯುಳಿಕೆಗಳು ಅಥವಾ ಎವಿಡೆನ್ಸ್, ಫಾಸಿಲ್ ಎವಿಡೆನ್ಸ್ ಯಾವುದು ಅಂದ್ರೆ ರಾಮಾಪಿಥಿಕಸ್, ಶಿವಾಪಿಥಿಕಸ್. ಶಿವಾಲಿಕ್ ಬೆಟ್ಟಗಳಲ್ಲಿ ನಮಗೆ ಸಿಗುತ್ತೆ. ಈ ಹೋಮೋ ಎಬಿಲಿಯಸ್ ಲೇಟರ್ ಡೆವಲಪ್ಡ್ ಇಂಟು ಹೋಮೋ ಎರೆಕ್ಟಸ್. ಇವನು ಹೋಮೋ ಎಬಿಲಿಯಸ್ ಅಂದ್ರೆ ಆಂಡಿ ಮ್ಯಾನ್. ಹೋಮೋ ಎರೆಕ್ಟಸ್ ಮಾನವನ ಉಗಮ ಆಗುತ್ತೆ. ಹೋಮೋ ಎರೆಕ್ಟಸ್ ಅಂದ್ರೆ ಅಪ್ರೈಟ್ ಮ್ಯಾನ್ ಅಂತ, ಅಂದ್ರೆ ನೇರವಾಗಿ ನಿಲ್ಲುವ ಮಾನವನ ಉಗಮ ಆಗುತ್ತೆ. ಸೊ ಭಾರತದಲ್ಲಿ ಫಾಸಿಲ್ ಎವಿಡೆನ್ಸ್ ಎಲ್ಲಿ ಸಿಗುತ್ತೆ? ನರ್ಮದಾ ನದಿಯ ದಂಡೆ ಮೇಲೆ ಸಿಗುತ್ತೆ. ಅದರಿಂದ ಅವನ್ನ ನರ್ಮದಾ ಮ್ಯಾನ್ ಅಂತ ಕರೀತಾರೆ, ಅಥವಾ ಹೋಮೋ ಎರೆಕ್ಟಸ್ ನರ್ಮದನೆನ್ಸಿಸ್ ಅಂತ ಕೂಡ ಕರೀತಾರೆ. ಆ ಹೋಮೋ ಎರೆಕ್ಟಸ್ ನಿಂದ ಹೋಮೋಸೆಪಿಯನ್ ಮಾನವನ ಉಗಮ ಆಗುತ್ತೆ. ಹೋಮೋ ಅಂತಂದ್ರೆ ಮಾನವ, ಸೆಪಿಯನ್ ಅಂದ್ರೆ ಬುದ್ಧಿವಂತ ಮಾನವ. ಈ ಆಧುನಿಕ ಬುದ್ಧಿವಂತ ಮಾನವನ ಉಗಮ ಆಗುತ್ತೆ. ಫಸ್ಟ್ ಫಾಸಿಲ್ ಎವಿಡೆನ್ಸ್ ನಮಗೆ ಯುರೋಪ್ ಅಲ್ಲಿ ಸಿಗುತ್ತೆ. ಸೊ ನಿಯಾಂಡರ್ತಾಲ್ ಅಂತ ಹೇಳಿ ಒಂದು ಗುಹೆ ಸಿಗುತ್ತೆ, ಅಲ್ಲಿ ಸಿಗುತ್ತೆ. ಆದ್ರೆ ಗುಹೆಗೆ ಫಾಸಿಲ್ ಎವಿಡೆನ್ಸ್ ಸಿಗೋದ್ರಿಂದ ಆ ಗುಹೆಯ ಹೆಸರನ್ನ ಇಡ್ತಾರೆ, ಅವನ್ನ ನಿಯಾಂಡರ್ತಾಲ್ ಮ್ಯಾನ್. ಸೊ ಅವನ್ನ ಆಧುನಿಕ ಮಾನವ. ಓಕೆ, ನಿಯಾಂಡರ್ತಾಲ್ ಮಾನವ ಅಥವಾ ಹೋಮೋಸೆಪಿಯನ್ ನಿಯಾಂಡರ್ತಾಲೆನ್ಸಿಸ್ ಅಂತ ಹೇಳಿ ಕೂಡ ಕರೀತಾರೆ. ಈ ಆಧುನಿಕ ಮಾನವನ ಉಗಮ ಆಗೋದು ನಮಗೆ ಪೇಲಿಯೋಲಿಥಿಕ್ ಅಲ್ಲಿ ಆಧುನಿಕ ಮಾನವನ ಉಗಮ ಆಗುತ್ತೆ. ಎಲ್ಲೆಲ್ಲಿ ನಮಗೆ ಎವಿಡೆನ್ಸ್ ಸಿಗ್ತವೆ ಅಂತಂದ್ರೆ ಬಿಂಬೇಟ್ಕಾದಲ್ಲಿ ಸಿಗುತ್ತೆ, ಅದಮ್ಗರಲ್ಲಿ ಸಿಗುತ್ತೆ, ಪಹಲ್ಗಾಮ್. ಮೊನ್ನೆ ಏನು ರೀಸೆಂಟ್ ಅಟ್ಯಾಕ್ ಆಯ್ತು ಪಹಲ್ಗಾಮ್, ಅದು ಕೂಡ ನಮಗೆ ಪೇಲಿಯೋಲಿಥಿಕ್ ಸೈಟೇ ಆಗಿರುತ್ತೆ. ಓಕೆ, ಅಲ್ಲೆಲ್ಲ ನಮಗೆ ಸಿಗುತ್ತೆ. ಕರ್ನಾಟಕದಲ್ಲೂ ಸಿಗ್ತವೆ. ಕೃಷ್ಣ, ಮಲಪ್ರಭಾ, ತುಂಗಭದ್ರಾ ರಿವರ್ ಬೇಸಿನ್ ಅಲ್ಲಿ ನಮಗೆ ಸಿಗ್ತಾ ಹೋಗ್ತವೆ ಎವಿಡೆನ್ಸಸ್. ಓಕೆ, ಇಷ್ಟು ಒಂದು ಜನರಲ್ ಇನ್ಫಾರ್ಮೇಶನ್ ಅಬೌವ್ ಆನ್ ಪೇಲಿಯೋಲಿಥಿಕ್ ಏಜ್. ನೆಕ್ಸ್ಟ್, ಪೇಲಿಯೋಲಿಥಿಕ್ ಏಜ್ ಅಗೇನ್ subdivided into three sub phases. ಮತ್ತೆ ಪೇಲಿಯೋಲಿಥಿಕ್ ಏಜ್ ಅನ್ನ ಮತ್ತೆ 3 ಭಾಗ ಆಗಿ ವಿಭಾಗ ಮಾಡ್ತಾರೆ ಪೇಲಿಯೋಲಿಥಿಕ್ ಅನ್ನ. ಓಕೆ, subdivided into 3 sub phases. ಓಕೆ, ಪೇಲಿಯೋಲಿಥಿಕ್ ಏನು? ಲೋಯರ್ ಪೇಲಿಯೋಲಿಥಿಕ್, ಕೆಳ ಹಳೆಯ ಶಿಲಾಯುಗ. ಮಿಡಲ್ ಪೇಲಿಯೋಲಿಥಿಕ್, ಮಧ್ಯ ಹಳೆಯ ಶಿಲಾಯುಗ. ಅಂಡ್ ಅಪ್ಪರ್ ಪೇಲಿಯೋಲಿಥಿಕ್, ಮೇಲು ಹಳೆಯ ಶಿಲಾಯುಗ, ಅಪ್ಪರ್ ಪೇಲಿಯೋಲಿಥಿಕ್ ಏಜ್. ಓಕೆ, ಲೋಯರ್ ಪೇಲಿಯೋಲಿಥಿಕ್ ಬಂದ್ರೆ 3,40,000 BC. 3,40,000 BC ಇಂದ 2,20,000 BC. 2,20,000 BC ವರೆಗೂ ನಮಗೆ ಕೆಳ ಹಳೆಯ ಶಿಲಾಯುಗ ಬರುತ್ತೆ ಭಾರತದಲ್ಲಿ. ಮಿಡಲ್ ಪೇಲಿಯೋಲಿಥಿಕ್ 2,20,000 ಇಂದ 1,10,000 ವರೆಗೂ ನಮಗೆ ಮಧ್ಯ ಹಳೆಯ ಶಿಲಾಯುಗ. ಅಪ್ಪರ್ ಪೇಲಿಯೋಲಿಥಿಕ್ 1,10,000 BC. 1,10,000 BC ಇಂದ ನಮಗೆ 40,000 BC. ಈ ತರ ಮತ್ತೆ ಸಬ್ ಡಿವೈಡ್ ಮಾಡ್ತಾರೆ. ಏನು ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ತಾರೆ. ಕಲ್ಚರಲ್ ಅಡ್ವಾನ್ಸ್ಮೆಂಟ್ ಯಾವ ತರ ಆಗುತ್ತೆ ಅಂದ್ರೆ ಚೇಂಜ್ ಇನ್ ದ ನೇಚರ್ ಆಫ್ ಎನ್ವಿರಾನ್ಮೆಂಟ್, ಪರಿಸರ ಬದಲಾವಣೆ, ಅವುಗಳನ್ನ ಇಟ್ಕೊಂಡು ಮತ್ತೆ ಉಪವಿಭಾಗಗಳನ್ನಾಗಿ ಮಾಡ್ತಾರೆ. ಇನ್ನು ಲೋಯರ್ ಪೇಲಿಯೋಲಿಥಿಕ್ ಬಂದ್ರೆ ನಮಗೆ ಇದರ ಫಸ್ಟ್ ಸ್ಟೋನ್ ಟೂಲ್ಸ್ ಏನು? ಇದನ್ನ ಹ್ಯಾಂಡ್ ಆಕ್ಸಿ ನಮಗೆ ಸಿಗುತ್ತೆ.
ಹ್ಯಾಂಡ್ ಆಕ್ಸಿ ಇಂಡಸ್ಟ್ರಿ ಅಂತ ಕರೀತಾರೆ. ಕೈಗೊಡಲಿ ಅಂತ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಮಡ್ರಾಸ್ ಹತ್ರ ಹತ್ತಿರಂಪಾಕಮ್ಮಲ್ಲಿ ನಮಗೆ ಸಿಗುತ್ತೆ. ಮಡ್ರಾಸ್ ಹತ್ರ ಹತ್ತಿರಂಪಾಕಮ್ಮಲ್ಲಿ ನಮಗೆ ಸಿಗುತ್ತೆ. ರಾಬರ್ಟ್ ಬ್ರೂಸ್ಫೋರ್ಡ್ 1863ನಲ್ಲಿ ಅದನ್ನು ಶೋಧ ಮಾಡ್ತಾರೆ. ಹಾಗಾಗಿ ಭಾರತದಲ್ಲಿ ಲೋಯರ್ ಪ್ಯಾಲಿಯೋಲಿಥಿಕ್ ಅನ್ನ ಮಡ್ರಾಸಿಯನ್ ಸಂಸ್ಕೃತಿ ಅಂತ ಕರೀತಾರೆ. ಮಡ್ರಾಸಿಯನ್ ಕಲ್ಚರ್ ಅಥವಾ ಮಡ್ರಾಸಿಯನ್ ಇಂಡಸ್ಟ್ರಿ, ಮಡ್ರಾಸಿಯನ್ ಕೈಗಾರಿಕೆ ಅಂತ ಕೂಡ ಕರೀತಾರೆ. ಪಾಕಿಸ್ತಾನದಲ್ಲಿ ಅದನ್ನ ಸೋಹನ್ ಕಲ್ಚರ್ ಅಂತ ಕರೀತಾರೆ. ವಿಶ್ವ ಇತಿಹಾಸದಲ್ಲಿ ಅಶೂಲಿಯನ್ ಅಥವಾ ಅಬ್ಬೆವಿಲಿಯನ್ ಕಲ್ಚರ್ ಅಂತ ಕೂಡ ಅದನ್ನ ಕರೀತಾರೆ. ನಮಗೆ ಲೋಯರ್ ಪ್ಯಾಲಿಯೋಲಿಥಿಕ್ ಅಲ್ಲಿ ಎಲ್ಲೆಲ್ಲಿ ಕಾಶ್ಮೀರದಲ್ಲಿ ನೆಲೆಗಳು ಸಿಗ್ತವೆ. ಬಿಂಬೆಟ್ಕಾ, ಬೆಲನ್ ವ್ಯಾಲಿ ಇನ್ UP. ಓಕೆ, ಕರ್ನಾಟಕದಲ್ಲೂ ನಮಗೆ ಸಿಗ್ತವೆ. ಕರ್ನಾಟಕದಲ್ಲಿ ನಮಗೆ ಕೃಷ್ಣ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ನದಿಯ ಪ್ರದೇಶದಲ್ಲಿ ನಮಗೆ ಸಿಗ್ತವೆ. ಮಡ್ರಾಸ್ ಹತ್ರ ಹತ್ತಿರಂಪಾಕಮಲ್ಲೂ ಕೂಡ ನಮಗೆ ಸಿಗ್ತವೆ. ಇನ್ನು ಇಲ್ಲಿ ಲೋಯರ್ ಪ್ಯಾಲಿಯೋಲಿಥಿಕ್ ಅಲ್ಲಿ ಯಾವ ಮಾನವನ ಉಗಮ ಆಗುತ್ತೆ ಅಂದ್ರೆ ನಾನು ಹೇಳಿದ್ದೀನಿ, ಆಸ್ಟ್ರಲೋಪಿಥಿಕಸ್, ತೋಮಾಯ್ ಅಂತ ಒಂದು ಪ್ರಾಣಿ ಉಗಮ ಆಗುತ್ತೆ. ತೋಮಾಯ್ ಗೇವ್ ಬರ್ತ್ ಟು ಆಸ್ಟ್ರಲೋಪಿಥಿಕಸ್. ಆಸ್ಟ್ರಲೋಪಿಥಿಕಸ್ ಅಂತ ಮಾನವನ ಉಗಮ ಆಗುತ್ತೆ ಆಫ್ರಿಕಾದಲ್ಲಿ. ಈ ಆಸ್ಟ್ರಲೋಪಿಥಿಕಸ್ ಭಾರತಕ್ಕೆ ಬರ್ತಾನೆ. ಭಾರತದಲ್ಲಿ ಹೋಮೋ ಎಬಿಲಿಯಸ್ ಮಾನವ ಅಂದ್ರೆ ಹ್ಯಾಂಡಿ ಮಾನವ ಆಗಿ ಉಗಮ ಆಗ್ತಾನೆ. ಸೊ ಹ್ಯಾಂಡಿ ಮಾನವ ಯಾವ ಕಾಲದಲ್ಲಿ ಉಗಮ ಆಗ್ತಾನೆ? ಲೋಯರ್ ಪ್ಯಾಲಿಯೋಲಿಥಿಕ್ ಅಲ್ಲಿ ನಮಗೆ ಹ್ಯಾಂಡಿ ಹೋಮೋ ಎಬಿಲಿಯಸ್ ಮಾನವನ ಉಗಮ ಆಗುತ್ತೆ. ಇದಕ್ಕೆ 2 ಸ್ಪೀಶೀಸ್ ಎವಿಡೆನ್ಸ್ ಸಿಗುತ್ತೆ, ರಾಮಾಪಿಥಿಕಸ್ ಅಂಡ್ ಶಿವಾಪಿಥಿಕಸ್. ರಾಮಾಪಿಥಿಕಸ್ ಮಾನವ ಅಥವಾ ಶಿವಾಪಿಥಿಕಸ್ ಮಾನವ, ಈ ಮಾನವನ ಉಗಮ ಆಗುತ್ತೆ. ಇದ್ರ ಬಗ್ಗೆ ನಾನು ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಲೋಯರ್ ಪ್ಯಾಲಿಯೋಲಿಥಿಕ್ ಅಲ್ಲಿ ಭಾರತದಲ್ಲಿ ನಮಗೆ ಹೋಮೋ ಎಬಿಲಿಯಸ್ ಮಾನವನ ಉಗಮ ಆಗುತ್ತೆ. ಅವನ ರಾಮಾಪಿಥಿಕಸ್ ಅಥವಾ ಶಿವಾಪಿಥಿಕಸ್ ಅಂತ ಅವನ್ನ ಕರೀತಾರೆ. ಓಕೆ, ಈ ತರ ಒಂದು ಮಾನವನ ಉಗಮ ಆಗುತ್ತೆ. ಇನ್ನ ಅವನು ಮ್ಯಾನ್ ವಾಸ್ ಹಂಟರ್ ಅಂಡ್ ಫುಡ್ ಗ್ಯಾದರರ್, ಆಹಾರ ಅನ್ವೇಷಣೆ ಮಾಡ್ತಿರ್ತಾನೆ, ಬೇಟೆ ಆಡ್ತಿರ್ತಾನೆ, ಕೇವ್ಸ್ ಅಲ್ಲಿ ಇರ್ತಾನೆ. ಬಿಂಬೆಟ್ಕಾದಲ್ಲಿ, ಅದಂಗರ್ ಅಲ್ಲಿ ನಮಗೆ ಕೇವ್ ಪೇಂಟಿಂಗ್ಸ್, ಗುಹಾ ಚಿತ್ರಗಳು ನಮಗೆ ಸಿಗ್ತವೆ. ಓಕೆ, ಕಲ್ಚರ್ ಏನು ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲ್ಲ. ಅಲ್ಲಿಂದ ಮಿಡಲ್ ಪ್ಯಾಲಿಯೋಲಿಥಿಕ್, ಮಧ್ಯ ಹಳೆಯ ಶಿಲಾಯುಗ. ಇಲ್ಲಿ ಜಾಸ್ತಿ ಫ್ಲೇಕ್ಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಫ್ಲೇಕ್ಸ್, ಆದ್ರಿಂದ ಇದನ್ನ ಫ್ಲೇಕ್ ಇಂಡಸ್ಟ್ರಿ ಅಂತ ಕರೀತಾರೆ. ಫ್ಲೇಕ್ ಇಂಡಸ್ಟ್ರಿ ಅಂತ ಹೇಳಿ ಕರೀತಾರೆ. ಮಿಡಲ್ ಪ್ಯಾಲಿಯೋಲಿಥಿಕ್ ಎಲ್ಲೆಲ್ಲಿ ನಮ್ಗೆ ಜಾಸ್ತಿ ಸಿಗ್ತವೆ? ನರ್ಮದಾ ನದಿಯ ಪ್ರದೇಶದಲ್ಲಿ ಸಿಗ್ತವೆ. ಕರ್ನಾಟಕ ತುಂಗಭದ್ರಾ, ಮಲಪ್ರಭಾದಲ್ಲಿ ಸಿಗ್ತವೆ. ಇನ್ನ ಓಕೆ, ವಿಶ್ವದಲ್ಲಿ ಯುರೋಪ್ ಅಲ್ಲಿ ಲೆವೋಲಾಯಿಸ್ ಅಂತ ಬರುತ್ತೆ, ಅಲ್ಲಿ ನಮಗೆ ಕಲ್ಲಿನ ಉಪಕರಣಗಳು ಸಿಗ್ತವೆ. ಸೊ ಭಾರತದಲ್ಲಿ ಸಿಕ್ಕ ಕಲ್ಲಿನ ಉಪಕರಣಗಳು ಲೆವೋಲಾಯಿಸ್ ಅಲ್ಲಿ ಸಿಕ್ಕಂತ ಉಪಕರಣಗಳು ಸಾಮ್ಯತೆ ಇದೆ. ಅದರಿಂದ ಇದನ್ನ ಲೆವೋಲಾಯಿಸ್ ಕಲ್ಚರ್ ಅಂತ ಕೂಡ ಅದನ್ನ ಕರೀತಾರೆ. ಓಕೆ, ಸೊ ಮಿಡಲ್ ಪ್ಯಾಲಿಯೋಲಿಥಿಕ್ ಅನ್ನ. ಇನ್ನು ಮಿಡಲ್ ಪ್ಯಾಲಿಯೋಲಿಥಿಕ್ ಅಲ್ಲಿ ಮ್ಯಾನ್ ವಾಸ್ ಹಂಟರರ್ ಅಂಡ್ ಫುಡ್ ಗ್ಯಾದರರ್. ಸೊ ಸೇಮ್, ಆಹಾರ ಅನ್ವೇಷಣೆ ಮಾಡ್ತಿರ್ತಾನೆ, ಬೇಟೆ ಆಡ್ತಿರ್ತಾನೆ, ಗ್ರೂಪಲ್ಲಿ ಗುಂಪುಗಳಲ್ಲಿ ವಾಸ ಮಾಡ್ತಿರ್ತಾನೆ, ಕೇವ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಓಕೆ, ಇನ್ನ ಸೊ ಮಾನವನ ಉಗಮಕ್ಕೆ ಬಂದ್ರೆ, ಸೊ ಏನು ಮಾನವನ ಎವಿಡೆನ್ಸ್, ಹ್ಯೂಮನ್ ಎವಿಡೆನ್ಸಿಗೆ ಬಂದ್ರೆ, ದಿಸ್ ಹೋಮೋ ಎಬಿಲಿಯಸ್ ಡ್ಯೂರಿಂಗ್ ಮಿಡಲ್ ಪ್ಯಾಲಿಯೋಲಿಥಿಕ್, ಮಧ್ಯ ಹಳೆಯ ಶಿಲಾಯುಗದಲ್ಲಿ ಸೊ ದಿಸ್ ಹೋಮೋ ಎಬಿಲಿಯಸ್ ಡೆವಲಪ್ಡ್ ಇಂಟು ಹೋಮೋ ಎರೆಕ್ಟಸ್. ಹೋಮೋ ಎರೆಕ್ಟಸ್ ಅಂದ್ರೆ ನೇರವಾಗಿ ನಿಲ್ಲುವ ಮಾನವನ ಉಗಮ ಆಗುತ್ತೆ. ಒಂದಷ್ಟು ಹೊತ್ತು ನೇರವಾಗಿ ನಿಲ್ತಾ ಇರ್ತಾನೆ ಮನುಷ್ಯ. ಹೋಮೋ ಎರೆಕ್ಟಸ್ ಅಂತ ಹೇಳಿ ಕರೀತಾರೆ. ಅಪ್ರೈಟ್ ಮ್ಯಾನ್ ಅಂತ ಕರೀತಾರೆ. ಅವನ ಉಗಮ ಆಗುತ್ತೆ. ತೋಮಾಯಿಂದ ಆಸ್ಟ್ರಲೋಪಿಥಿಕಸ್ ಇಂದ ಹೋಮೋ ಎಬಿಲಿಯಸ್ ಇಂದ ಹೋಮೋ ಎರೆಕ್ಟಸ್. ಇವನಿಗೆ ಸಂಬಂಧಪಟ್ಟ ಪಳೆಯುಳಿಕೆಗಳು ನಮಗೆ ಸಿಗ್ತವೆ. ವಿ ಹ್ಯಾವ್ ಫಾಸಿಲ್ ಎವಿಡೆನ್ಸ್. ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ, ಸೊ ಚೀನಾದಲ್ಲಿ ಸಿಗುತ್ತೆ. ಚೀನಾ, ಇಟ್ ವಾಸ್ ಕಾಲ್ಡ್ ಚೀನಾ ಮ್ಯಾನ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಪೀಕಿಂಗ್. ಚೀನಾದ ಪೀಕಿಂಗ್ ನದಿಯ ದಂಡೆ ಮೇಲೆ ಸಿಗುತ್ತೆ. ಅದರಿಂದ ಇವನನ್ನ ಪೀಕಿಂಗ್ ಮ್ಯಾನ್ ಅಂತ ಕೂಡ ಕರೀತಾರೆ. ಅಥವಾ ಓಕೆ, ಸಿನಾಂಥ್ರಪಸ್ ಪಿಥಿಕಸ್ ಅಂತ ಕೂಡ ಕರೀತಾರೆ. ಇನ್ನು ಭಾರತದಲ್ಲಿ ನರ್ಮದಾ ನದಿಯ ದಂಡೆ ಮೇಲೆ ನಮಗೆ ಸಿಗುತ್ತೆ. ನೋಡಿ, ಫಸ್ಟ್ ಫಾಸಿಲ್ ಎವಿಡೆನ್ಸ್ ಆಫ್ ಸ್ಕಲ್, ತಲೆಬೋಡೆ ನಮಗೆ ಸಿಗೋದು ನರ್ಮದಾ ನದಿಯ ದಂಡೆ ಮೇಲೆ ಸಿಗುತ್ತೆ. ಅದನ್ನ ನರ್ಮದಾ ಮ್ಯಾನ್ ಅಂತ ಕರೀತಾರೆ. ಅಥವಾ ಇವನನ್ನ ಹೋಮೋ ಎರೆಕ್ಟಸ್ ನರ್ಮದನೆನ್ಸಿಸ್ ಅಂತ ಕರೀತಾರೆ. ಓಕೆ, ಅಲ್ಲಿ ನರ್ಮದಾ ನದಿ ಹತ್ರ ಹತ್ನೋರ ಅಂತ ಒಂದು ಹಳ್ಳಿ ಬರುತ್ತೆ. ಹತ್ನೋರ, ಆ ಹಳ್ಳಿನಲ್ಲಿ
ನಮಗೆ ಸಿಗುತ್ತೆ. ಅರುಣ್ ಶೌನಾಕಿ ಅನ್ನೋರು ಇದನ್ನ ಎಸ್ಕವೇಷನ್ ಮಾಡ್ತಾರೆ. ಸೊ ನರ್ಮದಾ ಮಾನವನ ಪಳೆಯುಳಿಕೆ ನಮಗೆ ಸಿಗುತ್ತೆ. ಹಾಗಾಗಿ ಭಾರತದ ಹೋಮೋ ಎರೆಕ್ಟಸ್ ಮಾನವನನ್ನ ಏನಂತ ಕರೀತಾರೆ? ನರ್ಮದಾ ಮಾನವ. ಓಕೆ, ಅದೇ ತರ ಜಾವಾದಲ್ಲಿ ಸಿಗುತ್ತೆ, ಜಾವಾ ಮ್ಯಾನ್. ಸೊ 3 ಪಳೆಯುಳಿಕೆಗಳು, ಒಂದು ಚೀನಾದಲ್ಲಿ ಸಿಗುತ್ತೆ, ಚೀನಾ ಮ್ಯಾನ್. ಸೊ ಇವನು ಬುದ್ಧಿವಂತ ಮನುಷ್ಯ ಅಂತಾರೆ ಚೀನಾ ಮ್ಯಾನ್ ಅನ್ನ. ಸೆಟ್ ಟು ಹ್ಯಾವ್ ಇನ್ವೆಂಟೆಡ್ ಫೈರ್, ಬೆಂಕಿಯನ್ನ ಕಂಡುಹಿಡಿದಿದ್ದು ಚೀನಾ ಮಾನವ ಅಂತ ಹೇಳ್ತಾರೆ. ಅದೇ ತರ ನರ್ಮದಾ ಮ್ಯಾನ್ ಅಂಡ್ ಜಾವಾ ಮ್ಯಾನ್, ಈ 3 ಮಾನವರ ಪಳೆಯುಳಿಕೆಗಳು ನಮಗೆ ಸಿಗ್ತವೆ. ಭಾರತದಲ್ಲಿ ನರ್ಮದಾ ಮಾನವನ ಪಳೆಯುಳಿಕೆಗಳು ನಮಗೆ ಸಿಗ್ತವೆ. ಯಾವ ಕಾಲದ್ದು? ಮಿಡಲ್ ಪೇಲಿಯೋಲಿಥಿಕ್ ಕಾಲದ್ದು. ಓಕೆ, ಇನ್ನು ಅಪ್ಪರ್ ಪೇಲಿಯೋಲಿಥಿಕ್. ಅಪ್ಪರ್ ಪೇಲಿಯೋಲಿಥಿಕ್ 1,10,000 ಇಂದ 40,000. ಇಲ್ಲೂ ಕೂಡ ಆಂಡ್ಯಾಕ್ಸಿ, ಫ್ಲೇಕ್ಸು, ಕ್ಲೀವರ್ಸು, ಓಕೆ, ಬೋರರ್ಸು, ಪಾಯಿಂಟ್ಸು ಅವನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಬಿಂಬೇಟ್ಕ, ಆದಮ್ಗರ್, ಜೋಗಿಮರ, ಸರಾಯ್, ನಹರ್ ರಾಯ್, ಅಲ್ಲೆಲ್ಲ ನಮಗೆ ಮಾಹಿತಿಗಳು ಸಿಗ್ತವೆ. ದಮದಮ, ಓಕೆ, ಅಲ್ಲೆಲ್ಲ ಸಿಗ್ತವೆ. ಕರ್ನಾಟಕದಲ್ಲೂ ಸಿಗ್ತವೆ. ಟಿ ನರಸೀಪುರ, ಪಿಕ್ಲಿಹಾಳ್, ಓಕೆ, ಅಲ್ಲಿ ನಮಗೆ ಮಾಹಿತಿ ಸಿಗ್ತವೆ. ಏನು ಕೃಷ್ಣ ರಿವರ್ ಬೇಸಿನ್, ತುಂಗಭದ್ರ, ಅಲ್ಲೆಲ್ಲ ನಮಗೆ ಸಿಗ್ತವೆ. ಇನ್ನು ಮಾನವನ ಉಗಮಕ್ಕೆ ಬಂದ್ರೆ, ಪೇಲಿಯೋಲಿಥಿಕ್ ಮಾನವನ ಉಗಮಕ್ಕೆ ಬಂದ್ರೆ, ಓಕೆ, ಅಪ್ಪರ್ ಪೇಲಿಯೋಲಿಥಿಕ್ ಅಲ್ಲಿ, ಓಕೆ, ಸೊ ಹೋಮೋ ಎರೆಕ್ಟಸ್ ಡೆವಲಪ್ಡ್ ಇಂಟು ಹೋಮೋ ಸೆಪಿಯನ್ಸ್. ಹೋಮೋ ಎರೆಕ್ಟಸ್ ಮಾನವನಿಂದ ಹೋಮೋ ಸೆಪಿಯನ್ ಮಾನವನ ಉಗಮ ಆಗುತ್ತೆ. ಇಲ್ಲಿ ಹೋಮೋ ಅಂತಂದ್ರೆ ಮಾನವ, ಸೆಪಿಯನ್ ಅಂತಂದ್ರೆ ಬುದ್ಧಿವಂತ ಮಾನವ. ಆದ್ರೆ ಮಾಡರ್ನ್ ಮ್ಯಾನ್ ಎವಾಲ್ವ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆಧುನಿಕ ಮಾನವನ ಉಗಮ ಆಗುತ್ತೆ. ಸೊ ಫಸ್ಟ್ ಫಾಸಿಲ್ ಎವಿಡೆನ್ಸ್ ಎಲ್ಲಿ ಸಿಗುತ್ತೆ? ನಿಯಂಡ್ರತಾಲ್ ಅಂತ ಸಿಗುತ್ತೆ. ಸೊ ಯುರೋಪ್ ಅಲ್ಲಿ ನಿಯಂಡ್ರತಾಲ್ ಅಲ್ಲಿ ಅಂತ ಒಂದು ಗುಹೆ, ಅಲ್ಲಿ ನಮಗೆ ಮಾನವನ ಅಸ್ಥಿಪಂಜರ ಸಿಗುತ್ತೆ. ಹಾಗಾಗಿ ಅದೇ ಗುಹೆಯ ಹೆಸರನ್ನ ಇಡ್ತಾರೆ ನಿಯಂಡ್ರತಾಲ್ ಮಾನವ ಅಂತ ಹೇಳಿ. ಅವನು ಆಧುನಿಕ ಮಾನವ, ನಿಮ್ಮಂತೆ ಬುದ್ಧಿವಂತ ಮಾನವ. ಯಾರು? ಪ್ರಥಮ ನಿಯಂಡ್ರತಾಲ್ ಮಾನವನ ಉಗಮ ಆಗುತ್ತೆ. ಅವನನ್ನ ಹೋಮೋಸೆಪಿಯನ್ ನಿಯಂಡ್ರತಲೆನ್ಸಿಸ್ ಅಂತ ಕರೀತಾರೆ. ಹೋಮೋಸೆಪಿಯನ್ ನಿಯಂಡ್ರತಲ್ ಮಾನವ ಅಂತ. ಆದ್ರೆ ಪೂರ್ಣ ಬುದ್ಧಿವಂತ ಅಲ್ಲ, ಒಂದು 80% ಬುದ್ಧಿವಂತ ಮಾನವ ಆಗಿರ್ತಾನೆ ಇವನು. ಇಲ್ಲಿಂದ ಮುಂದಕ್ಕೆ ಸೆಪಿಯನ್ಸ್ ಉಗಮ ಆಗ್ತಾನೆ. ಅದು ಸೊ ಮೆಸೋಲಿಥಿಕ್ ಪೀರಿಯಡ್ ಅಲ್ಲಿ ಉಗಮ ಆಗ್ತಾನೆ. ಓಕೆ, ಸೊ ಈ ತರ ಆಧುನಿಕ ಮಾನವ ಉಗಮ ಆಗ್ತಾನೆ ಡ್ಯೂರಿಂಗ್ ಪೇಲಿಯೋಲಿಥಿಕ್ ಪೀರಿಯಡ್, ಪೇಲಿಯೋಲಿಥಿಕ್ ಕಾಲದಲ್ಲಿ. ಓಕೆ, ಇಷ್ಟು ನಿಮ್ಗೆ ಪೇಲಿಯೋಲಿಥಿಕ್. ಆಮೇಲೆ ಆಫ್ಟರ್ ಪೇಲಿಯೋಲಿಥಿಕ್ ಆದ್ಮೇಲೆ ನಮಗೆ ಮೆಸೋಲಿಥಿಕ್ ಏಜ್, ಮಧ್ಯಶಿಲಾಯುಗ, ದಟ್ ಇಸ್ ಕಾಲ್ಡ್ ಮಿಡಲ್ ಸ್ಟೋನ್ ಏಜ್. ಓಕೆ, ದಿಸ್ ಪೀರಿಯಡ್ ಆಲ್ಸೋ ಕಾಲ್ಡ್ ಏಜ್ ಆಫ್ ಮೈಕ್ರೋಲಿಥ್ಸ್, ಸೂಕ್ಷ್ಮ ಶಿಲಾಯುಗಗಳ ಕಾಲ ಅಂತ ಕರೀತಾರೆ. ಏಜ್ ಆಫ್ ಮೈಕ್ರೋಲಿಥ್ಸ್, ಸೂಕ್ಷ್ಮ ಶಿಲಾಯುಗಗಳ ಕಾಲ. ಅಂದ್ರೆ ಚಿಕ್ಕ ಚಿಕ್ಕ ಕಲ್ಲಿನ ಉಪಕರಣಗಳನ್ನ ಅಲ್ಲಿ ಬಳಸ್ತಾ ಇರ್ತಾರೆ. ಅದರಿಂದ ಅದನ್ನ ಸೂಕ್ಷ್ಮ ಶಿಲಾಯುಗಗಳ ಕಾಲ. ಏನು ವಾಟ್ ಆರ್ ದ ಫೀಚರ್ಸ್ ಅಪ್ಪ ಈ ಕಾಲದ್ದು ಅಂತಂದ್ರೆ, ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ ಸ್ಟಾರ್ಟೆಡ್ ಫಸ್ಟ್ ಟೈಮ್. ನಮಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಸೊ ಪ್ರಾಣಿ ಪಳಗಿಸುವಿಕೆ ಪ್ರಾರಂಭ ಆಗಿದ್ದು ಮೆಸೋಲಿಥಿಕ್ ಅಲ್ಲಿ. ಆಮೇಲೆ ಹೇಳ್ತಾರೆ ಫಸ್ಟ್ ಡೊಮೆಸ್ಟಿಕೇಟೆಡ್ ಅನಿಮಲ್ ವಾಸ್ ಡಾಗ್, ನಾಯಿ. ಸೊ ಮೊದಲು ಪಳಗಿಸಿದ ಪ್ರಾಣಿ ಅಂತ ಹೇಳ್ತಾರೆ. ಕೆಲವರು ಶೀಪ್ ಅಂತ ಕೂಡ ಹೇಳ್ತಾರೆ, ಕುರಿ ಅಂತ. ಆದ್ರೆ ಬಹುತೇಕ ಇತಿಹಾಸಕಾರರು ನಾಯಿನ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಮನುಷ್ಯ ವಾಸ್ ಬೇಸಿಕಲಿ ಆಗ ಓಕೆ ಅಂಟರರ್ ಅಂಡ್ ಫುಡ್ ಗ್ಯಾದರ್, ಆಹಾರ ಅನ್ವೇಷಣೆ ಮಾಡ್ತಿರ್ತಾನೆ, ಬೇಟೆ ಆಡ್ತಿರ್ತಾನೆ. ಆಗ ಸಹಾಯ ಮಾಡ್ತಿದ್ದಾರು ನಾಯಿ. ಅದರಿಂದ ನಾಯಿ ಅವನು ಮೊದಲು ಪಳಗಿಸಿದ ಪ್ರಾಣಿ ಅಂತಾರೆ. ಅದು ಶುರುವಾಗೋದು ನಮಗೆ ಗೊತ್ತಿರೋ ದಾಖಲೆಗಳ ಪ್ರಕಾರ ಮೆಸೋಲಿಥಿಕ್ ಅಲ್ಲಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ತರ ಈ ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಮಾಡರ್ನ್ ಮ್ಯಾನ್ ಎವಾಲ್ವ್ಡ್, ಸಂಪೂರ್ಣ ಮಾನವ. ನೋಡಿ, ಹೋಮೋ ಎಬಿಲಿಯಸ್ ಇಂದ ಹೋಮೋ ಎರೆಕ್ಟಸ್ ಆಯ್ತು, ಹೋಮೋ ಎರೆಕ್ಟಸ್ ಇಂದ ಹೋಮೋ ಸೆಪಿಯನ್ ಆಯ್ತು. ಅವನನ್ನ ನಿಯಂಡ್ರತಲ್ ಮಾನವ ಅಂತ ಕರೀತಾರೆ. ಬಟ್ ಈ ವಾಸ್ ನಾಟ್ 100% ಕ್ಲೆವರ್, 80% ಕ್ಲೆವರ್. ಈ ಹೋಮೋ ಸೆಪಿಯನ್ ಇಂದ ಆಧುನಿಕ ಮಾನವನ ಉಗಮ ಆಗುತ್ತೆ. ಇಸ್ ಕಾಲ್ಡ್ ಹೋಮೋ ಸೆಪಿಯನ್ ಸೆಪಿಯನ್ಸ್. ಅವನ್ನ ಹೋಮೋ ಸೆಪಿಯನ್ ಸೆಪಿಯನ್ಸ್ ಅಂತ ಕೂಡ ಕರೀತಾರೆ. ಹೋಮೋ ಸೆಪಿಯನ್ ಸೆಪಿಯನ್ಸ್ ಅಂತ ಕರೀತಾರೆ. ಅಂದ್ರೆ ನಿಮ್ಮಂತೆ ಆಧುನಿಕ ಮಾನವನ ಉಗಮ ಆಗುತ್ತೆ. ಸೊ ವಿ ಹ್ಯಾವ್ ಫಾಸಿಲ್ ಎವಿಡೆನ್ಸ್ ಆಫ್ ದಿಸ್. ಎಲ್ಲಿ ಸಿಗುತ್ತೆ ಹೋಮೋಸೆಪಿಯನ್ಸ್ ಅಂತಂದ್ರೆ ಯುರೋಪ್ ಅಲ್ಲಿ ಸಿಗುತ್ತೆ. ಎಲ್ಲೆಲ್ಲಿ ಅಂದ್ರೆ ಕ್ರೋಮ್ಯಾಗ್ನನ್ ಅಂತ ಒಂದು ಪ್ರದೇಶದಲ್ಲಿ ಸಿಗುತ್ತೆ. ಓಕೆ, ಚಾನ್ಸೆಲೆಟ್ ಅಂಡ್ ಗ್ರಿಮಾಲ್ಡಿ,
ಇಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಕ್ರೋಮ್ಯಾಗ್ನನ್ ಮಾನವ, ಚಾನ್ಸೆಲೆಡ್ ಮಾನವ, ಗ್ರಿಮಾಲ್ಡಿ ಮಾನವ ಇವರನ್ನ ಪೂರ್ಣ ಪ್ರಮಾಣದ ಆಧುನಿಕ ಮಾನವರು ಅಂತ ಕರೀತಾರೆ. ಓಕೆ, ಹೋಮೋಸೆಪಿಯನ್ ಸೆಪಿಯನ್ಸ್ ಅಂತಾರೆ, ಕ್ರೋಮ್ಯಾಗ್ನನ್ ಮ್ಯಾನ್, ಚಾನ್ಸೆಲೆಡ್ ಮ್ಯಾನ್, ಗ್ರಿಮಾಲ್ಡಿ ಮಾನವ ಅಂದ್ರೆ ನಮ್ಮ ನಿಮ್ಮಂತೆ ಆಧುನಿಕ ಮಾನವನ ಉಗಮ ಆಗಿದ್ದು ಎಲ್ಲಿ ಮೆಸೋಲಿಥಿಕ್ ಏಜ್ ಅಲ್ಲಿ. ಅಂದ್ರೆ ಆಧುನಿಕ ಮಾನವ ಉಗಮ ಆಗಿ ಎಷ್ಟು ಸಾವಿರ ವರ್ಷಗಳಾಗಿದೆ? 40,000 ವರ್ಷಗಳಾಗಿದೆ ಅಷ್ಟೇ. ಥ್ರೂಔಟ್ ಎಂಟೈರ್ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ 40,000 ವರ್ಷಗಳ ಹಿಂದೆ ಮಾತ್ರ ಆಧುನಿಕ ಮಾನವನ ಉಗಮ ಆಗುತ್ತೆ, ಅದು ಮೆಸೋಲಿಥಿಕ್ ಅಲ್ಲಿ. ಇನ್ನ ಕಮ್ ಟು ನಿಯೋಲಿಥಿಕ್ ಏಜ್, ಆಲ್ಸೋ ಕಾಲ್ಡ್ ನ್ಯೂ ಸ್ಟೋನ್ ಏಜ್. ನ್ಯೂ ಸ್ಟೋನ್ ಏಜ್ ನವಶಿಲಾಯುಗ ಅಂತ ಕರೀತಾರೆ. ದ ವರ್ಡ್ ನಿಯೋಲಿಥಿಕ್, ಓಕೆ, ಇದ್ರ ಕಾಲಾವಧಿ 10,000 to 4,000 BC. Neolithic, the word Neolithic coined by one historian called John Lubbock. John Lubbock ಅನ್ನೋನು ಈ ನಿಯೋಲಿಥಿಕ್ ನವಶಿಲಾಯುಗ ಅಂತ ಪದದ ಸೃಷ್ಟಿಕರ್ತ. John Lubbock, he coined the word Neolithic in his book Prehistoric Times. ಅವನೊಂದು ಕೃತಿಯನ್ನ ಬರೀತಾನೆ, ಪ್ರಿಹಿಸ್ಟಾರಿಕ್ ಟೈಮ್ಸ್ ಅಂತ ಹೇಳಿ. ಅವನು ಓಕೆ, ಜಾನ್ ಲುಬುಕ್ ಅನ್ನೋನು ನವಶಿಲಾಯುಗ ಅಂತ ಒಂದು ಪದವನ್ನ ಬಳಸ್ತಾನೆ. ಅದಾದ ನಂತರ ಗಾರ್ಡನ್ ಚೈಲ್ಡ್ ಅಂತ ಬರ್ತಾನೆ, ಅವನು ಬ್ರಿಟಿಷ್ ಆರ್ಕಿಯಾಲಜಿಸ್ಟು. ಅವನು ಒಂದು ಕೃತಿ ಬರೀತಾನೆ, ವಾಟ್ ಹ್ಯಾಪಂಡ್ ಇನ್ ಪ್ರೀ ಹಿಸ್ಟ್ರಿ ಅಂತ. ಅಲ್ಲೂ ಕೂಡ ನವಶಿಲಾಯುಗದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾನೆ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ನಿಯೋಲಿಥಿಕ್ ಏಜ್? ನವಶಿಲಾಯುಗದ ಸಂಸ್ಕೃತಿಯ ಲಕ್ಷಣಗಳಿಗೆ ಬಂದ್ರೆ ಅಗ್ರಿಕಲ್ಚರ್ ಅಂಡ್ ಇನ್ವೆನ್ಷನ್, ಕೃಷಿ ಸಂಶೋಧನೆ ಆಗುತ್ತೆ. ಇನ್ವೆನ್ಷನ್ ಆಫ್ ಅಗ್ರಿಕಲ್ಚರ್ ಇಸ್ ಒನ್ ಆಫ್ ದ ಮೇನ್ ಫೀಚರ್ಸ್ ಆಫ್ ನಿಯೋಲಿಥಿಕ್ ಏಜ್. ಕೃಷಿಯ ಸಂಶೋಧನೆ ಆಗುತ್ತೆ. ಅದರಿಂದ ಹಿಂದೆ ಪೇಲಿಯೋಲಿಥಿಕ್, ಮೆಸೋಲಿಥಿಕ್ ಅಲ್ಲಿ ಮ್ಯಾನ್ ವಾಸ್ ಬೇಸಿಕಲಿ ಅಂಟರರ್ ಅಂಡ್ ಫುಡ್ ಗ್ಯಾದರರ್. ಆಹಾರ ಅನ್ವೇಷಣೆ ಮಾಡ್ತಿದ್ದ, ಅಂದ್ರೆ ತುಂಬಾ ಟೈಮನ್ನ ಸ್ಪೆಂಡ್ ಮಾಡ್ತಿದ್ದ. ಇಲ್ಲೇನಾಗುತ್ತೆ, ಕೃಷಿಯ ಸಂಶೋಧನೆ ಆಗುತ್ತೆ. ದಟ್ ಈಸ್ ಆಲ್ಸೋ ಕಾಲ್ಡ್ ಇನ್ವೆನ್ಷನ್ ಆಫ್ ಅಗ್ರಿಕಲ್ಚರ್, ಆಲ್ಸೋ ಕಾಲ್ಡ್ ನಿಯೋಲಿಥಿಕ್ ರೆವಲ್ಯೂಷನ್, ನವಶಿಲಾಯುಗದ ಕ್ರಾಂತಿ ಅಂತ ಕರೀತಾರೆ. ಯಾಕಂದ್ರೆ ಕೃಷಿ ಆದ್ಮೇಲೆ, ಸಂಶೋಧನೆ ಆದ್ಮೇಲೆ ಅವನು ಒಂದ್ ಕಡೆ ನೆಲೆ ನಿಲ್ಸೋದಕ್ಕೆ ಅದು ಕಾರಣ ಆಗುತ್ತೆ. ಸಾಕಷ್ಟು ಟೈಮ್ ಉಳಿಯುತ್ತೆ, ಅದನ್ನ ಬೇರೆ ಬೇರೆ ಇನ್ವೆನ್ಷನ್ಸ್ಗೆ ಅವನು ಬಳಸ್ತಾನೆ. ಅಂದ್ರೆ ಸೆಡೆಂಟರಿ ಲೈಫ್ ಸ್ಟಾರ್ಟೆಡ್, ಒಂದ್ ಕಡೆ ನೆಲೆ ನಿಲ್ತಾನೆ. ಅಲ್ಲಿಂದ ಅಗ್ರಿಕಲ್ಚರ್, ವಿಲೇಜ್ ಕಲ್ಚರ್ಸ್ ಸ್ಟಾರ್ಟೆಡ್, ಗ್ರಾಮೀಣ ಸಂಸ್ಕೃತಿಗಳು ಉಗಮ ಆಗ್ತವೆ. ಓವರ್ ಪೀರಿಯಡ್ ಆಫ್ ಟೈಮ್ ದಟ್ ವಿಲೇಜ್ ಕಲ್ಚರ್ಸ್ ಡೆವಲಪ್ಡ್ ಇಂಟು ಎ ಸಿವಿಲೈಸೇಷನ್. ಅದಾದ ನಂತರ ಚಾಲ್ಕೊಲಿಥಿಕ್ ಕಲ್ಚರ್ ಆಗುತ್ತೆ. ಅದಾದ ನಂತರ ನಾಗರಿಕತೆ, ಸಿವಿಲೈಸೇಷನ್ ಆಗುತ್ತೆ. ಸಿಂಧು ಬಯಲಿನ ನಾಗರಿಕತೆ ಉಗಮ ಆಗುತ್ತೆ ಭಾರತದಲ್ಲಿ. ಓಕೆ, ಅಗ್ರಿಕಲ್ಚರ್ ಇನ್ವೆನ್ಷನ್ ಆಗುತ್ತೆ. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್, ಪ್ರಾಣಿ ಪಳಗಿಸ್ತಾ ಇರ್ತಾನೆ. ಅದೇ ತರ ಮ್ಯಾನ್ ಆಲ್ಸೋ ಲರ್ನ್ ಟು ಮೇಡ್ ಹ್ಯಾಂಡ್ ಮೇಡೆಡ್ ಅಂಡ್ ವೀಲ್ ಮೇಡೆಡ್ ಪಾಟರಿ, ಕೈಯಿಂದ ಮಾಡಿದ ಮಡಿಕೆಗಳನ್ನ, ಕುಂಬಾರ ಚಕ್ರದಿಂದ ಮಾಡಿದ ಮಡಿಕೆಗಳನ್ನ ತಯಾರಿಸೋದಕ್ಕೆ ಕಲಿತಾನೆ. ಮೊದಲು ಎಲ್ಲೆಲ್ಲಿ ನೀರು ಇರುತ್ತೋ ಅಲ್ಲಿ ವಾಸ ಮಾಡ್ತಿರ್ತಾನೆ, ಯಾಕೆಂದ್ರೆ ಶೇಖರಣೆ ಮಾಡ್ಲಿಕ್ಕೆ ಅವನ ಹತ್ರ ಏನೂ ಇರಲ್ಲ. ಆಮೇಲೆ ಇಲ್ಲೇನಾಗುತ್ತೆ, ಕೈಯಿಂದ ಮಾಡಿದ ಮಡಿಕೆ, ಕುಂಬಾರ ಚಕ್ರದಿಂದ ಮಾಡಿದ ಮಡಿಕೆಗಳನ್ನು ಅವನು ಬಳಸ್ತಾ ಇರ್ತಾನೆ. ಅದನ್ನ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಂತ ಕರೀತಾರೆ, ತಾಂತ್ರಿಕ ಕ್ರಾಂತಿ ಅಂತ ಕರೀತಾರೆ. ಒಂದ್ ಕಡೆ ನೆಲೆ ನಿಲ್ತಾನೆ, ಅದರಿಂದ ಗ್ರಾಮೀಣ ಸಂಸ್ಕೃತಿಗಳು ಬೆಳಿತವೆ. ಅಲ್ಲಿಂದ ನಾಗರಿಕತೆ ಉಗಮ ಆಗುತ್ತೆ. ನಾಗರಿಕತೆ ಉಗಮ ಆಗಿ ನಮ್ಗೆ ನೆಕ್ಸ್ಟ್ ಯಾವ ಸ್ಟೇಜ್ ಬರುತ್ತೆ? ನಾಗರಿಕತೆ ಉಗಮ ಆಗಿ ಪ್ರೀ ಹಿಸ್ಟರಿ ಆದ್ಮೇಲೆ ಪ್ರೋಟೋ ಹಿಸ್ಟರಿ. ಪ್ರೋಟೋ ಹಿಸ್ಟರಿ ಬರುತ್ತೆ. ಭಾರತದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ಬಯಲಿನ ನಾಗರಿಕತೆ ಆಗುತ್ತೆ. ಅಲ್ಲಿಂದ ವೇದಿಕ್ ಏಜ್, ವೈದಿಕ ಸಂಸ್ಕೃತಿ ಪ್ರಾರಂಭ ಆಗುತ್ತೆ. ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್. ಪ್ರಾಚೀನ ಭಾರತ, ಮಧ್ಯಯುಗೀನ, ಆಧುನಿಕ ಅಂತ ಹೇಳಿ ಕರೀತಾರೆ. ಓಕೆ, ಈ ತರ ಹಿಸ್ಟೋರಿಯನ್ ಸಂಕಾಲಿಯ ಅವರು ಇತಿಹಾಸವನ್ನ ಈ ತರ 3 ರೀತಿ ಕ್ಲಾಸಿಫೈ ಮಾಡ್ತಾರೆ. ಇದನ್ನ ವೈಜ್ಞಾನಿಕ ವರ್ಗೀಕರಣ ಅಂತ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಇದನ್ನ ಬಹುತೇಕ ಇತಿಹಾಸಕಾರರು ಒಪ್ಪಿದ್ದಾರೆ ಕೂಡ. ಓಕೆ, ಇಷ್ಟು. ಇನ್ನ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳನ್ನ ತೆಗೆದುಕೊಂಡು ಬರ್ತಾ ಇರ್ತೀವಿ. ಶೀಘ್ರದಲ್ಲೇ ಸ್ಪರ್ಧಾ ಅರಿವು ಅಕಾಡೆಮಿಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಇದೇ ತಿಂಗಳ ಅಕ್ಟೋಬರ್ 15ನೇ ತಾರೀಕು KS, ಗ್ರೂಪ್ C, PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಾವು ತರಗತಿಗಳನ್ನು ಮಾಡ್ತಾ ಇದ್ದೀವಿ. ಆಸಕ್ತರು ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿಯನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.